ಬನ್ನಿ ನಾವೆಲ್ಲರೂ ಕೂಡ ಕೀರ್ತನೆ 34ನೇ ಅಧ್ಯಾಯದ ಕಡೆಗೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ನಿಮ್ಮ ಹತ್ರ ಸತ್ಯವೇದ ಇರೋದಾದರೆ ಕೀರ್ತನೆಗಳ ಪುಸ್ತಕ 34ನೇ ಅಧ್ಯಾಯ, ದಯವಿಟ್ಟು ನಿಮ್ಮ ಸತ್ಯವೇದವನ್ನು ಕೀರ್ತನೆ ಪುಸ್ತಕ 34ನೇ ಅಧ್ಯಾಯ ನೀವು ನನ್ನೊಂದಿಗೆ ತಿರುಗಿಸೋದಾದರೆ ಅದರಲ್ಲಿನ ಒಂದು ವಚನ ನಾವು ಓದಿಕೊಂಡು ಒಂದು 20-25 ನಿಮಿಷ ಆ ವಚನ ಧ್ಯಾನ ಮಾಡಿ ನಾವೆಲ್ಲರೂ ಕೂಡ ಕರ್ತನ ಮೇಜಿನಲ್ಲಿ ಹೋಗೋಣ. ಕೀರ್ತನೆ 34ನೇ ಅಧ್ಯಾಯ 19ನೇ ವಚನ ಎಲ್ಲರೂ ಸೇರಿ ಓದೋಣ್ರಿ. ಕೀರ್ತನೆ 34ನೇ ಅಧ್ಯಾಯ 19ನೇ ವಚನ ನಾವೆಲ್ಲರೂ ಕೂಡಿ ಈ ವಚನವನ್ನು ಓದಿಕೊಳ್ಳೋಣ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ದೇವರು ಈ ವಾಕ್ಯದಿಂದ ನಮ್ಮ ಜೊತೆ ಮಾತಾಡುವಂತೆ ನಾವೆಲ್ಲರೂ ಕೂಡ ಪ್ರಾರ್ಥನೆ ಪೂರ್ವಕವಾಗಿ ನಾವು ಸಿದ್ಧರಾಗಿ ಈ ಮಾತುಗಳನ್ನು ನಾವು ಕೇಳೋಣ. ದಯವಿಟ್ಟು ಯಾರಾದರೊಬ್ಬರು ಓದಿ ನನಗೆ ಸಹಾಯ ಮಾಡ್ತೀರಾ? ಕೀರ್ತನೆ 34ನೇ 19ನೇ ವಚನ ಮಾತ್ರ ಓದಿ ನನಗೆ ಸಹಾಯ ಮಾಡಿರಿ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಸಂಭವಿಸುವಂತಹ ಕಷ್ಟಗಳು ಅನೇಕ ಇದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಹಲ್ಲೆಲೂಯಾ. ನಿಮ್ಮ ಸತ್ಯವೇದವನ್ನು ನಿಮ್ಮ ಒಡಿಯಲ್ಲಿ ಇಟ್ಕೊಂಡು ಎಲ್ಲರೂ ನನ್ನ ಕಡೆಗೆ ನೋಡ್ರಿ. ಯಾರು ತಲೆ ತೆಳಗೆ ಹಾಕ್ಬೇಡ್ರಿ, ಪೊಲೀಸ್ ಸ್ಟೇಷನ್ದಾಗ ಕುಂತಂಗೆ ಕೂಡ್ಬೇಡ್ರಿ. ಎಲ್ರಿ ನೀವು ನನ್ನ ವಾಕ್ಯ ಕೇಳತ್ತೀರಿ, ನನ್ನ ಮಾತು ಕೇಳತ್ತೀರಿ ಅಂತೇಳಿ ನನಗೆ ಯಾವಾಗ ಗೊತ್ತಾಗ್ತಂದ್ರೆ ನೀವೆಲ್ಲರೂ ಏನು ಮಾಡ್ಬೇಕ್ರಿ? ನೀವು ನನ್ನ ಕಡೆಗೆ ನೋಡ್ಬೇಕು. ಓದಮ್ಮ ಇನ್ನೊಂದ್ಸಲ. ನೀತಿವಂತನಿಗೆ ಸಂಭವಿಸುವಂತ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಓದಿರುವಂಥ ವೇದ ಭಾಗದಲ್ಲಿ ಕೀರ್ತನೆ 34ನೇ ಅಧ್ಯಾಯ 19ನೇ ವಚನದಲ್ಲಿ ದೇವರು ತಾನು ಆರಿಸಿಕೊಂಡಂಥ ಪ್ರಜೆಗಳಿಗೆ ಆತನ ಒಂದು ಅದ್ಭುತವಾದಂಥ ಒಂದು ಮಾತನ್ನು ಕೊಟ್ಟಿದ್ದಾನೆ, ಒಂದು ಅದ್ಭುತವಾದಂಥ ಒಂದು ವಾಗ್ದಾನವನ್ನು ಮಾಡಿದ್ದಾನೆ. ಆ ಮಾಡಿರುವಂಥ ವಾಗ್ದಾನ ಏನಪ್ಪಾ ಅಂತಂದ್ರೆ, ನೀತಿವಂತನಿಗೆ ಸಂಭವಿಸುವಂಥ ಕಷ್ಟಗಳು ಈ ಲೋಕದಲ್ಲಿ ಅನೇಕ ಅಂತ. ಯಾರು ನೀತಿವಂತರಾಗಿರ್ತಾರೋ, ಯಾರು ದೇವರ ನೀತಿಯನ್ನು ಅನುಸರಿಸ್ತಾರೋ, ಯಾರು ದೇವರು ಕೊಟ್ಟಂತ ನೀತಿಯಲ್ಲಿ ಬದುಕಲು ಇಷ್ಟಪಡ್ತಾರೋ, ಯಾರು ನೀತಿವಂತರಾಗಿರಲು ಇಷ್ಟಪಡ್ತಾರೋ, ನೀತಿವಂತರಾಗಿ ಲೋಕದಲ್ಲಿ ಬದುಕ್ತಾರೋ, ಅವರಿಗೆ ಬರುವಂತ ಆಶೀರ್ವಾದ ಮೊಟ್ಟ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಅನೇಕ ಕಷ್ಟಗಳು ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಎಂತ ಆಶೀರ್ವಾದ ಅಲ್ರಿ. ಕೀರ್ತನೆ ಭಾಗದಲ್ಲಿ ನಾವು ನೋಡ್ತೀವಿ, ನೀತಿವಂತನು ಆತನು ಅನೇಕ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವನು, ನೀತಿವಂತನು ಆಶೀರ್ವಾದಗಳನ್ನು ಬಾಧ್ಯವಾಗಿ ಪಡೆದುಕೊಳ್ಳುವನು. ನೀತಿವಂತನಿಗೆ ಮಧ್ಯಾಹ್ನದ ಬೆಳಕಿನಂತೆ ಆತನ ನ್ಯಾಯವು ನಿರ್ಣಯಿಸಲ್ಪಡುವುದು. ನೀತಿವಂತನಿಗೆ ಇಷ್ಟೊಂದು ಆಶೀರ್ವಾದ ಬರ್ತವೆ ಎಂಬುದಾಗಿ ಸತ್ಯವೇದದಲ್ಲಿ ನಾವು ಓದಿ ಅದರಲ್ಲೇ ತೇಲಾಡ್ತಾ ಇರ್ತೀವಿ ನಾವು. ಆದರೆ ಒಂದು ರೂಪಾಯಿಗೆ ಎರಡು ಮುಖ ಇರ್ತದ್ರಿ. ನಾವು ಇಲ್ಲಿ ತನಕ ಒಂದು ಮುಖಾನೇ ನೋಡಿವಿ ನಾವು. ನೀತಿವಂತನಿಗೆ ಆಶೀರ್ವಾದ ಬರ್ತದ, ನೀತಿವಂತನು ಬಿದ್ದು ಹೋಗುದಿಲ್ಲ, ನೀತಿವಂತನು ಬಿದ್ದರೂ ಕೂಡ ಮ್ಯಾಲೆ ಎದ್ದೇಳ್ತಾನ. ಇವೇ ಕೇಳಿ ಅದರಲ್ಲೇ ತೇಲಾಡ್ತಾ ಇದ್ದೀವಿ ನಾವು. ಬಟ್ ದೇವರು ಇವತ್ತೊಂದು ನೂತನವಾದ ರೀತಿಯಿಂದ ನಮ್ಮ ಜೊತೆ ಮಾತಾಡ್ಬೇಕಂತ ಇದ್ದೇನೆ. ಇವತ್ತು ಒಂದ್ ವೇಳೆ ನೀವೆಲ್ಲರೂ ನೀತಿವಂತರಾಗಿದ್ದೀರ ಅಂತಂದ್ರೆ ಇಲ್ಲಿ ಕೂತಂತವ್ರು ಎಲ್ಲರೂ ಕೈ ಎತ್ತಿರಿ ನೀವು. ಎಸ್ ಬ್ರದರ್, ನಾವೆಲ್ಲ ನೀತಿವಂತರಾಗಿದ್ದೀವಿ. ಯೇಸುವಿನ ರಕ್ತದಲ್ಲಿ ನಮ್ಮ ಪಾಪಗಳು ತೊಳೆಯಲ್ಪಟ್ಟಿವೆ, ನಾವೆಲ್ಲರೂ ನೀತಿವಂತರಾಗಿದ್ದೀವಿ ಎಂಬುದಾಗಿ ಇಲ್ಲಿ ಕೂತಂತವ್ರು ಎಲ್ಲರೂ ಕೈ ಎತ್ತಿರಿ. ನೀವು ಯಾರ್ಯಾರು ನೀತಿವಂತರಾಗಿದ್ದೀರಿ ಕೈ ಎತ್ತಿರಿ. ಯೇಸುವಿನ ರಕ್ತದಾಗ ಯಾರು ತೊಳೆಯಲ್ಪಟ್ಟಿದ್ದೀರಿ ಕೈ ಎತ್ತಿರಿ. ಅಂದ್ರೆ ಇಲ್ಲಿ ಕೂತಂತ ಪ್ರತಿಯೊಬ್ಬರು ಎಲ್ಲರೂ ಕೈ ಎತ್ತಿರಿ. ಮತ್ತು ಈ ಒಂದು ನನ್ನ ಧ್ವನಿಯನ್ನು ಕೇಳುವಂತ ಪ್ರತಿಯೊಬ್ಬರನ್ನು ಕೈ ಎತ್ತಾರ, ನಾನು ನೀತಿವಂತಳು, ನಾನು ನೀತಿವಂತನೆಂಬುದಾಗಿ. ಆದರೆ ಅದಕ್ಕೊಂದು ಪ್ರೂಫ್ ಬೇಕಲ್ರಿ. ಸುಮ್ಮನೆ ನಾನು ನೀನು ಬಾಯಿಲಿಂದ ಹೇಳಿದ್ರೆ ಆಗ್ತದ್ರಿ? ನಾನು ನೀತಿವಂತಳಾಗಿನಿ, ಬ್ಯಾಪ್ಟಿಸಮ್ ತೊಗೊಂಡಿನಿ, ರಕ್ಷಣೆ ಹೊಂದಿದ್ದೀನಿ, ಈಗ ನಾನು ನೀತಿವಂತಳಾಗಿನಿ ಅಂತ ನಾನೇ ಹೇಳ್ಕೊಂಡ್ರೆ ಅದಕ್ಕೆ ಏನಾದರೂ ಆಧಾರ ಇರ್ತದ? ಇಲ್ಲ. ಅದಕ್ಕೆ ಏನಾದರೂ ಒಂದು ಪ್ರೂಫ್ ಬೇಕಲ್ರಿ. ನಿಜವಾಗಿ ಈಕೆ ನೀತಿವಂತಳಾಗಿದ್ದಾಳೆ, ನಿಜವಾಗಿ ಈತನು ನೀತಿವಂತನಾಗಿದ್ದಾನೆ ಎಂಬುದಾಗಿ ಪ್ರೂಫ್ ಬೇಕಲ್ರಿ, ಏನಾದರೂ ಆಧಾರ ಬೇಕಲ್ರಿ. ಅದಕ್ಕೆ ಓಕೆ. ಆದರೆ ಇವತ್ತು ದೇವರ ವಾಕ್ಯದ ಆಧಾರದಿಂದ ನೋಡೋಣ ನಾವು ಪ್ರೂಫ್. ಓಕೆನಾ? ಮನುಷ್ಯನ ಮಾತುಗಳು ಬೇಡ, ಲೋಕದ ಜ್ಞಾನ ಬೇಡ, ಹಾರಿಕೆ ಮಾತುಗಳಿಂದ ಬೇಡ. ಇವತ್ತು
ನಾನು ನೀತಿವಂತನಾಗಿದ್ದೀನಿ, ನೀವು ನೀತಿವಂತರಾಗಿದ್ದೀರಪ್ಪ ಅಂದ್ರೆ ವಾಕ್ಯ ಹೇಳ್ಬೇಕು ನಮಗೆ. ಆ ವಾಕ್ಯದಿಂದ ನಮ್ಗೆ ಏನಿರ್ಬೇಕಪ್ಪ ಅಂತಂದ್ರೆ ಪ್ರೂಫ್ ಇರ್ಬೇಕು ನಮಗೆ. ಇವತ್ತು ಈ ಸ್ಥಳ ಬಿಟ್ಟು ಹೋಗೋದಕ್ಕಿಂತ ಮುಂಚೆ, ಈ ಡೋರಿಂದ ಹೊರಗಡೆ ಹೋಗೋದಕ್ಕಿಂತ ಮುಂಚೆ ಒಂದು ತೀರ್ಮಾನ ಆಗೇ ಹೋಗ್ಬೇಕು ಇವತ್ತು. ಏನಂತ? ನಿಂತು ಹೇಳುವಂತ ನಾನು, ಕುಂತು ಕೇಳುವಂತ ನೀವು, ನಾವೆಲ್ಲರೂ ಕೂಡ ನೀತಿವಂತರು ಆಗಿದ್ದೀವಿ ಅಥವಾ ಇಲ್ಲ ಅಂತಕ್ಕಂಥದ್ದು ಪ್ರೂಫ್ ಆಗ್ಬೇಕು ಇವತ್ತು. ಎದರಲ್ಲಿಂದ ಪ್ರೂಫ್ ಆಗ್ಬೇಕಂದ್ರೆ ವಾಕ್ಯಲಿಂದ್ರೆ. ಯಾವುದರಿಂದ ಪ್ರೂಫ್ ಆಗಬೇಕು? ವಾಕ್ಯಲಿಂದಲೇ ಪ್ರೂಫ್ ಆಗಬೇಕು. ಹಾಗಾದ್ರೆ ಇವತ್ತು ಕರ್ತನ ಮೇಜಿನಲ್ಲಿ ಕೈ ಹಾಕೋದಕ್ಕಿಂತ ಮುಂಚಿತವಾಗಿ ಒಂದು ಸಲ ನಾವು ದೇವರ ವಾಕ್ಯದ ಬೆಳಕಿನಲ್ಲಿ ಇವತ್ತು ನಿಂತು ಹೇಳುವಂತ ನಾನು, ಕುಂತು ಕೇಳುವಂತ ನೀವು, ನಾವೆಲ್ಲರೂ ಕೂಡ ನೀತಿವಂತರೆಂಬುದಾಗಿ ಹೆಸರು ದೇವರು ನಮಗೆ ಕೊಟ್ಟಿದ್ದಾನೆ. ನಾವೆಲ್ಲರೂ ನೀತಿವಂತರಾಗಿದ್ದೀವಿ. ಆದರೆ ಈ ಲೋಕದಲ್ಲಿ ನಾವು ನೀತಿವಂತರೆಂಬುದಾಗಿ ಅನೇಕರಿಗೆ ಪ್ರೂಫ್ ಕಾಣಬೇಕ್ರಿ. ಅದು ನಾನು ನೀತಿವಂತನಾಗಿದ್ದೇನೆ, ನೀನು ನೀತಿವಂತನಾಗಿದ್ದೀಯಾ ಎಂಬುದಾಗಿ ಅನೇಕರಿಗೆ ಲೋಕಕ್ಕೆ ಏನಾಗಬೇಕಂದ್ರೆ ನಾವು ಗುರುತು ಅಂತಕ್ಕಂಥದ್ದು ಕಾಣಬೇಕು ನಾವು. ಹಾಗಾದ್ರೆ ಈ ನೀತಿವಂತರಿಗೆ ನಾವು ನೋಡ್ತೀವಿ ಅನೇಕ ಕಷ್ಟಗಳು ಬರ್ತವೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಈ ನೀತಿವಂತರಿಗೆ ಅನೇಕ ಕಷ್ಟಗಳು ಬರ್ತಾವ ಅಂತೇಳಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದೀವಿ. ಹಾಗಾದ್ರೆ ನೀತಿವಂತನಿಗೆ ಅನೇಕ ಕಷ್ಟಗಳು ಬಂದ್ರೂ ಕೂಡ ಆ ಎಲ್ಲ ಕಷ್ಟಗಳಿಂದ ದೇವ್ರು ಬಿಡಿಸ್ತಾನ ಅಂತ ಬರ್ತದ ಬೈಬಲ್ನಾಗ. ಏನು ಕೆಲವೊಂದು ಕಷ್ಟಗಳಿಂದ ಬಿಡಿಸ್ತಾನ್ರಿ, ಕೆಲವೊಂದು ಕಷ್ಟಗಳಿಂದ ಬಿಡಿಸಲ್ಲ ಅಂತ ಬರ್ತದ ರೀ. ವಾಕ್ಯದಾಗ ಹೆಂಗೆ ಬರ್ದಂದ್ರೆ ನೀತಿವಂತನಿಗೆ ಸಂಭವಿಸುವಂಥ ಕಷ್ಟಗಳು, ಆತನಿಗೆ ಬರುವಂಥ ಆಪತ್ತುಗಳು, ಆತನಿಗೆ ಬರುವಂಥ ಉಪದ್ರವಗಳು ಅನೇಕ ಅಂತ. ಆದರೆ ಅನೇಕ ಇದ್ರೂ ಕೂಡ ದೇವ್ರೇನು ಮಾಡ್ತಾನ, ಅವೆಲ್ಲವುಗಳಿಂದ ಏನು ಮಾಡ್ತಾನಂದ್ರೆ ಆತನಿಗೆ ಬಿಡಿಸ್ತಾನಂತ. ಆದರೆ ನೀತಿವಂತನಿಗೆ ಸಂಭವಿಸುವಂಥ ಈ ಎಲ್ಲ ಆಪತ್ತುಗಳು, ಎಲ್ಲ ಉಪದ್ರವಗಳು, ಎಲ್ಲ ಕಷ್ಟಗಳು ಎಲ್ಲ ಇದ್ರೂ ಕೂಡ, ಎಲ್ಲ ಬಂದ್ರೂ ಕೂಡ ಅವುಗಳಿಂದ ದೇವರು ನಮಗೆ ಬಿಡಿಸ್ತಾನಪ್ಪ ಅಂತಂದ್ರೆ, ಇವತ್ತ ದೇವರು ಅವುಗಳಿಂದ ಬಿಡಿಸುವ ತನಕ, ದೇವರು ಅವುಗಳಿಂದ ತಪ್ಪಿಸ ತನಕ ನಾವು ಆ ಜಾಗದಾಗ ಇರ್ತೀವ್ರಿ. ಅಷ್ಟೊಂದು ತಾಳ್ಮೆ ನಮಗಿರ್ತದ. ದೇವರು ತನ್ನದೇ ಆದಂಥ ಸಮಯದಲ್ಲಿ ಪ್ರತಿಯೊಂದು ಕಷ್ಟಗಳು ಆತನ ಏನು ಮಾಡ್ತಾನಂದ್ರೆ ಆತನು ತಪ್ಪಿಸ್ತಾನಂತೇಳಿ ಖಚಿತವಾಗಿ. ದೇವ್ರು ಮಾತು ಕೊಟ್ಟಿದ್ದಾನಪ್ಪ ಅಂದ್ರೆ ಆತನ ಮನುಷ್ಯನಂತೆ ಮಾತು ತಪ್ಪುವಂತವನಲ್ಲ. ಖಚಿತವಾಗಿ ಆತನು ಎಲ್ಲ ಕಷ್ಟಗಳಿಂದ ಏನೇನು ಬಿಡಿಸ್ತಾನೆ ಅಂದ್ರೆ ಖಂಡಿತವಾಗಿ ಆತನು ಬಿಡಿಸ್ತಾನೆ. ಆದರೆ ಆತನು ಎಲ್ಲ ಕಷ್ಟಗಳಿಂದ ನಮ್ಮನ್ನು ತಪ್ಪಿಸುವ ತನಕ, ಎಲ್ಲ ಉಪದ್ರವಗಳಿಂದ ನಮ್ಮನ್ನು ಬಿಡಿಸುವ ತನಕ ನಾವು ಆತನಿಗೆ ನೀತಿವಂತರು ಅಂತೇಳಿ ಸಾಕ್ಷಿಗಳಿಗಿರ್ಬೇಕಪ್ಪ ಅಂದ್ರೆ ಒಂದು 3-4 ವಿಷಯಗಳು ನಿಮ್ಮ ಎದುರುಗಡೆ ನಾನು ತರ್ತೀನಿ. ಈ 3-4 ವಿಷಯಗಳು ನಿಮ್ಮ ಎದುರುಗಡೆ ತಂದಂಥ ಸಂದರ್ಭದಲ್ಲಿ ಅವುಗಳಿಂದಲೇ ನಾವೇನು ಮಾಡ್ಬೇಕಂದ್ರೆ ಪರೀಕ್ಷೆ ಮಾಡ್ಕೋಬೇಕಂತೇಳಿರಿ. ಹಲ್ಲೆಲೂಯಾ. ನೀತಿವಂತರಿಗಿರುವಂಥ ಗುರುತುಗಳು. ನೀನು ನೀತಿವಂತಳಾಗಿದ್ಯಾ, ನೀನು ನೀತಿವಂತನಾಗಿದ್ಯಾ, ನಾನು ನೀತಿವಂತನಾಗಿದ್ಯಾ ಅನ್ನೋದಕ್ಕೆ ಕೆಲವೊಂದು ಗುರುತುಗಳು ಸತ್ಯವೇದದಿಂದ ನಾನು ತರ್ತೀನಿ. ಆ ಗುರುತುಗಳು ನಿನ್ನಲ್ಲೇ ಇರಬೇಕು, ನನ್ನಲ್ಲೂ ಇರಬೇಕು. ಆ ಗುರುತುಗಳು ಒಂದ್ ವೇಳೆ ಇರಲಿಲ್ಲಪ್ಪ ಅಂತಂದ್ರೆ, ಆ ಗುರುತುಗಳು ನನ್ನಲ್ಲಿ ನಿನ್ನಲ್ಲಿ ಒಂದ್ ವೇಳೆ ಕಾಣಲಿಲ್ಲಪ್ಪ ಅಂದ್ರೆ ನಾವು ನೀತಿವಂತರು ಅಲ್ಲ, ನಾವು ಬರೀ ಢೋಂಗಿಗಳು ಅಷ್ಟೇ. ಬನ್ನಿ ನಾವೆಲ್ಲರೂ ಕೂಡ. ಹಾಗಾದ್ರೆ ನನ್ನ ಪ್ರೀತಿದವರ ಮಕ್ಕಳೇ, ನೀತಿವಂತನಿಗೆ ಸಂಭವಿಸಿದ ಕಷ್ಟಗಳು ಅನೇಕ ಇದ್ದರೂ ಕೂಡ ದೇವರವೆಲ್ಲವುಗಳಿಂದ ಬಿಡಿಸ್ತಾನಪ್ಪ ಅಂತಂದ್ರೆ, ಆ ಬಿಡಿಸುವ ತನಕ ನಾನು ನೀತಿವಂತನು, ನೀನು ನೀತಿವಂತನ ಬಗ್ಗೆ ಗುರುತೇನೆಂಬುದಾಗಿ ನಾವೊಂದು 3-4 ವಿಷಯಗಳು ನೋಡೋಣ. ಅದರಲ್ಲಿ ಮೊದಲನೇ ಗುರುತೇನಪ್ಪ ಅಂತಂದ್ರೆ, ನಾನು ನೀತಿವಂತನಾಗಿದ್ದೇನೆ, ನೀನು ನೀತಿವಂತನಾಗಿದ್ದೀಯಾ, ನೀನು ನೀತಿವಂತಳು, ನೀ ನೀತಿವಂತನೆಂಬುದಾಗಿ ಮೊದಲನೇ ಗುರುತೇನಪ್ಪ ಅಂತಂದ್ರೆ, ಮೊದಲನೇ ಗುರುತು ನಂಬರ್ 1 ಏನಪ್ಪ ಅಂತಂದ್ರೆ, ಈ ಲೋಕ ನೀತಿವಂತರಿಗೆ ನಿಷ್ಕಾರಣವಾಗಿ ದ್ವೇಷ ಮಾಡ್ತದೆ ಅಂತೇಳಿ. ಹಲ್ಲೆಲೂಯಾ. ಈ ಲೋಕ ಏನ್ ಮಾಡ್ತದ್ರಿ? ನೀನು ಒಂದೊಳ್ಳೆ ನೀತಿವಂತನಾಗಿ ಬದುಕಲಿಕ್ಕೆ ಪ್ರಾರಂಭ ಮಾಡಿದೆ ಅಂತೇಳಿ, ನೀನು ಒಂದೊಳ್ಳೆ ನೀತಿವಂತಳಾಗಿ ಬದುಕಲಿಕ್ಕೆ ನೀನು ಪ್ರಾರಂಭ ಮಾಡದಂತೇಳಿ, ನಾವೆಲ್ಲರೂ ಕೂಡಿ ದೇವರು ಕೊಟ್ಟಂತ ನೀತಿಯಲ್ಲಿ, ಆತನ ನೀತಿಯಲ್ಲಿ ಆತನಂತೆ ನೀತಿ ಉಳ್ಳವರಾಗಿ ಬದುಕಲಿಕ್ಕೆ ಯಾವಾಗ ನಾವು ಪ್ರಾರಂಭ ಮಾಡ್ತೀವೋ ಆವಾಗ ಈ ಲೋಕದಲ್ಲಿರುವಂತ ಜನರು ನಮ್ಮನ್ನು ನಿಷ್ಕಾರಣವಾಗಿ, ಅಂದ್ರೆ ಕಾರಣವಿಲ್ಲಲಾರದೆ ನಮಗೆ ದ್ವೇಷ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತೇಳಿ. ಹಲ್ಲೆಲೂಯಾ. ನಿಮಗೆ ದ್ವೇಷ ಮಾಡಿದಾರೋ ಇಲ್ಲ ಅಂತ ನನಗಂತೂ ಗೊತ್ತಿಲ್ಲ, ನಿಮಗೆ ದ್ವೇಷ ಮಾಡಿದಾರಂತ ನನಗೆ ಗೊತ್ತಿಲ್ಲ. ನನಗೆ ಯಾವ ರೀತಿ ದ್ವೇಷ ಮಾಡಿದಾರೆ ಅಂದ್ರೆ, ಪ್ರಾರಂಭದಲ್ಲಿ ಒಂದು 26 ವರ್ಷಗಳಿಂದ ಈ ಸ್ಥಳಕ್ಕೆ ಬಂದಂತ ಸಂದರ್ಭದಲ್ಲಿ ನಮ್ಮ ತಾಯಿ ಜನರಲ್ ಆಗಿ ಎಲ್ಲರಿಗೂ ಸಿಗುವಂತ ನಲ್ಲಿ ನೀರಿಗೆ ಹೋದಂತ ಸಂದರ್ಭದಲ್ಲಿ ನನ್ನ ತಾಯಿ ಒಂದು ಕೊಡ ನೀರು ತಗೊಂಡು ಆ ನೀರಿಗಾಗಿ ಹೋದಂತ ಸಂದರ್ಭದಲ್ಲಿ ನಿಷ್ಕಾರಣವಾಗಿ ಏನೇ ಕಾರಣ ಇಲ್ಲಾರದೆ ಇಲ್ಲಿರುವಂತ ಜನರೇನಂದ್ರೆ, ಹೇ ನೀವು ಕ್ರಿಶ್ಚಿಯನ್ ಆಗಿರಿ, ನೀವೇನಾಗಿರಿ, ಹೇ ಮುದುಕಿ ನೀ ಕ್ರಿಶ್ಚಿಯನ್ ಆಗಿದೆ,
ನಿನ್ನ ಮಗ ಕ್ರಿಶ್ಚಿಯನನ, ನಿನಗೆ ನಾವು ನೀರು ಬಿಡಂಗಿಲ್ಲ ಅಂತೇಳಿ ಖಾಲಿ ಕೊಡ ತಗೊಂಡು ಮನೆಗೆ ಬಂದಳು ಅಂತೇಳಿ ನಮ್ಮ ಮಮ್ಮಿ. ಹಲ್ಲೆಲೂಯಾ. ಗೊತ್ತಿಲ್ಲ, ಯಾಕೋ ಏನೋ ಗೊತ್ತಿಲ್ಲ. ಬಟ್ ನಾವು ನೋಡ್ತೇವೆ, ನಾವು ಒಂದು ವೇಳೆ ದೇವರ ನೀತಿ ಉಳ್ಳವರಾಗಿ ದೇವರ ನೀತಿಯನ್ನು ಅನುಸರಿಸಿ ನಾವು ಬದುಕಲಿಕ್ಕೆ ಒಂದು ವೇಳೆ ಪ್ರಾರಂಭ ಮಾಡಿದೆವು ಅಂತೇಳಿ, ದೇವರ ನೀತಿಯನ್ನು ಅನುಸರಿಸಲಿಕ್ಕೆ ನಾವು ಪ್ರಾರಂಭ ಮಾಡಿದೆವಪ್ಪ ಅಂತಂದ್ರೆ ನಿಷ್ಕಾರಣವಾಗಿ ಜನರು ನಮ್ಮನ್ನು ಏನು ಮಾಡ್ತಾರಪ್ಪ ಅಂದ್ರೆ ಕಾರಣವಿಲ್ಲದೆ ನಮ್ಮನ್ನು ಏನು ಮಾಡ್ತಾರೆ, ದ್ವೇಷ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೆ ಬೈಬಲ್ನಲ್ಲಿ ಒಂದು ವಚನ ಇದೆ, ಮತ್ತಾಯ ಬರೆದ ಸುವಾರ್ತೆಯಲ್ಲಿ, ನೀವು ಮಾಡಿದಿರುವಂಥ ತಪ್ಪುಗಳನ್ನು ಜನರ ನಮ್ಮ ಮೇಲೆ ಹೊರಿಸಿ ಕೆಟ್ಟ ಕೆಟ್ಟ ಮಾತುಗಳನ್ನು ಒಂದು ವೇಳೆ ಆಡ್ತಾ ಇದ್ರಪ್ಪ ಅಂತಂದ್ರೆ ನೀವು ಸಂತೋಷ ಪಡ್ರಿ ಎಂಬುದಾಗಿ ದೇವರು ಹೇಳ್ತಾನೆ. ಹಲ್ಲೆಲೂಯಾ. ನಾವು ಸಂತೋಷ ಪಡಂಗಿಲ್ಲ. ನಾವು ಜನರು ನಮ್ಮ ಮೇಲೆ ಆಡುವಂಥ ಮಾತುಗಳು ಕೇಳಿದಂಥ ಸಂದರ್ಭದಲ್ಲಿ, ಜನರು ನಮ್ಮನ್ನು ಈ ರೀತಿಯಾಗಿ ಗೇಲಿ ಮಾಡುವಂಥ ಸಂದರ್ಭದಲ್ಲಿ, ಜನರು ನಮ್ಮನ್ನು ಹೀಯಾಳಿಸುವಂಥ ಸಂದರ್ಭದಲ್ಲಿ ನಾವು ತಾಳ್ಕೊಳ್ಳಂಗಿಲ್ಲ ನಾವು. ಆದರೆ ಟ್ವಿಸ್ಟ್ ಇಲ್ಲೇ ಇದೆ, ಎಲ್ಲಿ ಜನರು ಯಾವಾಗ ನಮ್ಮನ್ನು ಗೇಲಿ ಮಾಡ್ತಾರೋ, ಯಾವಾಗ ಜನರು ನಮ್ಮನ್ನು ಹೀಯಾಳಿಸ್ತಾರೋ, ಜನರು ಯಾವಾಗ ನಮ್ಮನ್ನು ಕಾರಣ ಇಲ್ಲದೆ ದ್ವೇಷ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೋ, ಅಲ್ಲೇ ಆಶೀರ್ವಾದ ಅಡಗಿದೆ ಅಂತ ಹೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ, ನನ್ನ ಪ್ರೀತಿದವ್ರ ಮಕ್ಕಳೇ, ಈ ಚರ್ಚಲ್ಲಿ ನಿಂತು ನಾನು ಪ್ರಸಂಗ ಮಾಡುವಂಥ ಸಂದರ್ಭದಲ್ಲಿ ಹೊರಗಡೆ ಇದ್ದಂಥ ಅನ್ಯ ಜನರು ಅಕ್ಕಪಕ್ಕ ಇದ್ದಂಥವ್ರು, ಇವ ಏನು ಹೇಳ್ತಾನೆ, ಇವ ಏನು ಹೇಳ್ತಾನೆ, ಮೊದಲು ಇವನ್ ಮನೆಗೆ ಹೇಳ್ಕೊಲಿ, ಮೊದಲು ಇವ ಮಕ್ಕಳಿಗೆ ಹೇಳ್ಕೊಲಿ, ಏನು ಹೇಳ್ತಾನೆ ಎಂಬುದಾಗಿ ಅನೇಕರು ಮಾತಾಡುವುದನ್ನು ನಾನು ಕೇಳಿದ್ದೇನೆ ಅಂತೇಳಿ. ಹಲ್ಲೆಲೂಯಾ. ರೀಸನ್ ಏನು? ನಾವೇನಾದ್ರೂ ಅವ್ರ ಹೊಲ ಮನೆ ಕಸ್ಕೊಂಡಿದ್ದೀವ, ಅವ್ರ ಆಸ್ತಿಯಲ್ಲಿ ಏನಾದರೂ ಪಾಲು ಕೇಳಿದ್ದೀವ, ಅಥವಾ ಇನ್ನೊಂದು ಮತ್ತೊಂದು ಏನಾದರೂ ಅವ್ರಿಗೆ ಮಾಡಿದ್ದೇವ ಅಂದ್ರೆ ಇಲ್ಲ, ಏನೂ ಇಲ್ಲ. ಬಟ್ ಏನು ರೀಸನ್ ಇರಲಾರ್ದೆ, ಏನು ಕಾರಣ ಇರಲಾರ್ದೆ ಒಂದು ವೇಳೆ ನೀನು ದೇವರು ಕೊಟ್ಟಂತ ನೀತಿಯಲ್ಲಿ ಬದುಕಲಿಕ್ಕೆ ನೀನು ಪ್ರಾರಂಭ ಮಾಡದಪ್ಪ ಅಂತಂದ್ರೆ, ದೇವರು ನೀತಿಯನ್ನು ನೀನು ಅನುಸರಿಸಲಿಕ್ಕೆ ನೀನು ಪ್ರಾರಂಭ ಮಾಡದಪ್ಪ ಅಂತಂದ್ರೆ, ಇದ್ದಕ್ಕಿದ್ದಾಗೆ ಮೊದಲನೇ ಗುರುತೇನಪ್ಪ ಅಂತಂದ್ರೆ, ನನ್ನ ಪ್ರೀತಿದವ್ರ ಮಕ್ಕಳೇ, ಜನರು ನಿಮ್ಮನ್ನು ಕಾರಣವಿಲ್ಲದೆ ದ್ವೇಷ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸಿದ್ಧನಾಗಿದ್ದೀಯಾ? ನೀನು ಸಿದ್ಧನಾಗಿದ್ದೀಯಾ? ನೀನು ಸಿದ್ಧಳಾಗಿದ್ದೀಯಾ? ನಾನು ಈ ಮಾತು ಹೇಳ್ಬೇಕಪ್ಪ ಅಂತಂದ್ರೆ, ನಾನು ಸಿದ್ಧನಾಗಿ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಅಂತೇಳಿ. ಹಲ್ಲೆಲೂಯಾ. ನಿನ್ನ ಗುಂಡಿಗೆಯಲ್ಲಿ ಇಂಥ ಧೈರ್ಯ ಇದೆಯಾ? ಜನರು ನಿನ್ನನ್ನು ಹೀಯಾಳಿಸುವಾಗ, ಜನರು ನೀನು ಮಾಡದಿರುವಂಥ ತಪ್ಪುಗಳನ್ನು ನಿನ್ನ ಮೇಲೆ ಹಾಕಿದಾಗ, ಜನರು ನಿನ್ನನ್ನು ಗೇಲಿ ಮಾಡುವಾಗ, ಜನರು ನಿನ್ನನ್ನು ಉದ್ದೇಶಪೂರ್ವಕವಾಗಿ ಹೀಯಾಳಿಸುವಾಗ ನಿನ್ನಲ್ಲಿಂತ ದಮ್ಮು ಧೈರ್ಯ ಇದೆಯಾ ತಾಳಿಕೊಳ್ಳುವಂಥದ್ದು? ನಿನ್ನೆಲ್ಲ ನೀತಿ ಇದೆಯಾ? ಆದರೆ ನಾವು ನೋಡ್ತೇವೆ, ಇದು ನಿನ್ನಲ್ಲಿಲ್ಲಪ್ಪ ಅಂತಂದ್ರೆ ಕ್ರಿಸ್ತನನ್ನು ನೋಡು. ಇದು ನಿನಗೆ ಅಭ್ಯಾಸ ಇಲ್ಲಪ್ಪ ಅಂದ್ರೆ ಶಿಲ್ಬೆಯನ್ನು ಒಂದ್ಸಲ ನೋಡು. ಯಾವಾಗ ನೀನು ಶಿಲ್ಬೆಯನ್ನು ನೋಡ್ತೀಯೋ, ಕ್ರಿಸ್ತನನ್ನು ಯಾವಾಗ ನೀನು ನೋಡ್ತೀವೋ, ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ ಆತನು ಬಾಯಿ ತೆರೆಯಲೇ ಇಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಆತನು ಬಾಯಿ ತೆರೆಯಲೇ ಇಲ್ಲ, ಆತನು ಮೌನವಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಸಹೋದರ ಸಹೋದರಿಯರೇ, ಈ ಮಾತುಗಳನ್ನು ಕೇಳುವಂತೆಲ್ಲ ಆತ್ಮೀಯ ದೇವರ ಮಕ್ಕಳೇ, ಇವತ್ತು ಒಂದು ತೀರ್ಮಾನ, ನೀತಿವಂತರು ಯಾರು, ನೀತಿವಂತರಿಗಿರುವಂತ ಲಕ್ಷಣಗಳು ಏನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲನೇ ಕಾರಣ ಏನಪ್ಪಾ ಅಂತಂದ್ರೆ, ನೀನು ನೀತಿವಂತಳಾಗಿದ್ಯಾ, ನೀ ನೀತಿವಂತನಾಗಿದ್ಯಾ, ನಾನು ನೀತಿವಂತನಾಗಿದ್ದೀನಿ ಅಂದ್ರೆ ಮೊದಲನೇ ರೀಸನ್ ಏನಪ್ಪ ಅಂದ್ರೆ, ನನ್ನ ಜೀವಿತದಲ್ಲಿ ನಿನ್ನ ಜೀವಿತದಲ್ಲಿ ಗುರುತೇನಪ್ಪ ಅಂದ್ರೆ, ಜನರು ನಿನ್ನನ್ನು ಕಾರಣವಿಲ್ಲದೆ ದ್ವೇಷ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತೇಳಿ. ಹಲ್ಲೆಲೂಯಾ. ಸಿದ್ಧವಾಗಿದ್ದೀಯಾ? ತಾಳ್ಕೊಳ್ಳೋದಕ್ಕಾಗಿ ಸಿದ್ಧವಾಗಿದ್ದೀಯಾ? ಅಥವಾ ಹಿಂಗೆ ಮಾಡಿದೆ ಅಂದ್ರೆ ಏನಾಗ್ತದ್ರಿ? ನಾವು ಯಾರಲ್ಲ, ನಾವು ನೀತಿವಂತರಲ್ಲ ಎಂಬುದಾಗಿ ತೋರಿಸ್ತೀವಿ ಅಂತೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಂಬರ್ 1, ನೀತಿವಂತನಿಗಿರುವಂಥ ಲಕ್ಷಣಗಳೇನು, ನೀತಿವಂತನಿಗಿರುವಂಥ ಗುರುತುಗಳೇನು, ದೇವರ ನೀತಿಯಲ್ಲಿ ಈತನು ಬದುಕ್ತಾ ಇದ್ದಾನೆ ಎಂಬುದಾಗಿ ಅದಕ್ಕೆ ಗುರುತೇನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲನೇದಾಗಿ ನಂಬರ್ 1 ನಾವು ನೋಡ್ತೇವೆ, ನಾವು ನೋಡ್ತೇವೆ ನಿಷ್ಕಾರಣವಾಗಿ ಜನರು ನಮ್ಮನ್ನು ತಪ್ಪಿಲ್ಲದೆ, ಯಾವುದೇ ಕಾರಣವಿಲ್ಲದೆ ಜನರು ಈ ಲೋಕ ನಮ್ಮನ್ನು ದ್ವೇಷ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಇದ್ರ ಗುರುತೇನಪ್ಪ ಅಂತಂದ್ರೆ, ನಿನ್ನ ಜೀವಿತದಲ್ಲಿ ನೀನು ಏನೂ ಮಾಡಿಲ್ಲ, ನಿನ್ನ ಜೀವಿತದಲ್ಲಿ ಯಾವ ತಪ್ಪು ಮಾಡಿಲ್ಲ, ಆದರೆ ಜನ ನಿನ್ನನ್ನು ದ್ವೇಷಿಸ್ತಾ ಇದ್ದಾರಪ್ಪ ಅಂದ್ರೆ, ಜನ ನಿನ್ನನ್ನು ಹಿಂಸಿಸ್ತಾ ಇದ್ದಾರಪ್ಪ ಅಂದ್ರೆ ಸಂತೋಷ ಪಡು. ನಾನು ನೀತಿವಂತಳು, ನಾನು ನೀತಿವಂತನೆ ಎಂಬುದಾಗಿ ಇದು ಮೊದಲನೇ ಗುರುತು ಎಂಬುದಾಗಿ ತಿಳ್ಕೊ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇದು ನೀನು ನೀತಿವಂತನ ಇದೆಯಾ ಇಲ್ಲ ಅನ್ನೋದಕ್ಕೆ ಇದು ಮೊದಲನೇ ಸ್ಟೆಪ್, ಇದು ಮೊದಲನೇ ಗುರುತು. ಜನರು ಸುಮ್ಮನೆ ದ್ವೇಷ ಮಾಡ್ತಾರೆ. ನಂಬರ್ 1. ನಂಬರ್ 2, ನೀನು ನಾನು ನೀತಿವಂತರು ಆಗಿದ್ದೀವಪ್ಪ ಅಂತಂದ್ರೆ, ನೀತಿವಂತರ ಎರಡನೇ ಗುರುತೇನು, ನೀತಿವಂತರ ಲಕ್ಷಣ ಏನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ. ನನ್ನ ಪ್ರೀತಿದವರ ಮಕ್ಕಳೇ, ಯಾರಾದರೂ ಮೊದಲನೇ ಪೇತ್ರ
ಓದಿ ನನಗೆ ಸಹಾಯ ಮಾಡ್ತೀರಾ? ನೀತಿವಂತರಿಗೆ ಇರುವಂತ ಎರಡನೇ ಗುರುತು. ನೀ ನೀತಿವಂತಳಾಗಿದ್ಯಾ, ನೀ ನೀತಿವಂತನಾಗಿದ್ಯಾ, ನಾವೆಲ್ಲ ನೀತಿವಂತ ಆಗಿದ್ದೇವೆ ಅಂದರೆ ನೀತಿಯನ್ನು ಅನುಸರಿಸ್ತಾ ಇದ್ದೇವೆ ಅಂದ್ರೆ ಎರಡನೇ ಗುರುತೇನೆಂಬುದಾಗಿ ಮೊದಲನೇ ಪೇತ್ರ 1ನೇ ಅಧ್ಯಾಯ 6ನೇ ವಚನ, ದಯವಿಟ್ಟು ಯಾರಾದರೂ ಬಹುದು ನನಗೆ ಸಹಾಯ ಮಾಡ್ತೀರಾ? ಮೊದಲನೇ ಪೇತ್ರ 1ನೇ ಅಧ್ಯಾಯ 6ನೇ ವಚನ. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರು ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ಬಂಗಾರವು ನಾಶವಾಗುವಂತದ್ದಾಗಿದ್ದರೂ ಕೂಡ ಅದನ್ನು ಬೆಂಕಿಯಲ್ಲಿ ಹಾಕಿ ಪುಟಕ್ಕೆ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವಂತ ನಿಮ್ಮ ನಂಬಿಕೆಯನ್ನು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವಮಾನಗಳನ್ನು ಉಂಟು ಮಾಡುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನೀತಿವಂತನ ಗುರುತೇನಪ್ಪ ಅಂತಂದ್ರೆ, ನೀತಿವಂತಳ ಗುರುತೇನಪ್ಪ ಅಂದ್ರೆ, ಮೊದಲನೇದಾಗಿ ಲೋಕ ಕಾರಣವಿಲ್ಲದೆ ನಿನ್ನನ್ನು ದ್ವೇಷ ಮಾಡ್ತದೆ, ಹಗೆತನ ಮಾಡ್ತದೆ. ಎರಡನೇದು ನೀನು ನಾನು ನೀತಿವಂತನೆಂಬುದಾಗಿ ಗುರುತೇನಪ್ಪ ಅಂತಂದ್ರೆ, ದೇವರ ವಾಕ್ಯದಲ್ಲಿ ನೋಡ್ತೀವಿ. ಮೊದಲನೇ ಪೇತ್ರ 6ನೇ ವಚನದಲ್ಲಿ ನಾವು ನೋಡ್ತೇವೆ, ನೀತಿವಂತನಿಗೆ ಅನೇಕ ಪರೀಕ್ಷೆಗಳು ಬರ್ತವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ನೀನು ಯಾವಾಗ ನೀತಿವಂತಳಾಗಿ ಬದುಕಲಿಕ್ಕೆ ಪ್ರಾರಂಭ ಮಾಡ್ತೀಯೋ, ನೀನು ಯಾವಾಗ ನೀತಿವಂತನಾಗಿ ಬದುಕಲಿಕ್ಕೆ ನೀನು ಪ್ರಾರಂಭ ಮಾಡ್ತೀಯೋ, ಯಾವಾಗ ದೇವರ ನೀತಿಯಲ್ಲಿ ನಡಿಲಿಕ್ಕೆ ನೀನು ಪ್ರಾರಂಭ ಮಾಡ್ತೀಯೋ, ಆವಾಗ ಏನಾಗ್ತದಪ್ಪ ಅಂತಂದ್ರೆ ವಿಪರೀತವಾದಂಥ ಪರೀಕ್ಷೆಗಳು ನಿನ್ನ ಜೀವಿತದಲ್ಲಿ ಬರ್ತಾವಂತೇಳಿರಿ. ಹಲ್ಲೆಲೂಯಾ. ಪರೀಕ್ಷೆ ಅಂತಂದ್ರೆ ಇಂಥ ಪರೀಕ್ಷೆ ಬರಂಗಿಲ್ರಿ, ಸಾಮಾನ್ಯವಾದಂಥ ಪರೀಕ್ಷೆ ಬರಂಗಿಲ್ರಿ. ದೇವರ ವಾಕ್ಯ ಹೇಳ್ತದೆ, ಪರೀಕ್ಷೆ ಇಂಥ ಪರೀಕ್ಷೆ ಬರಂಗಿಲ್ಲ, ವಿಪರೀತವಾದಂಥ ಪರೀಕ್ಷೆಗಳು ಬರ್ತಾವಂತ್ರಿ. ಅಂದ್ರೆ ಯಾವ ರೀತಿಗೆ ಪರೀಕ್ಷೆಗಳು ಬರ್ತಾವ ನಮ್ಮ ಜೀವಿತದಲ್ಲಪ್ಪ ಅಂತಂದ್ರೆ, ಒಂದೊಂದು ಸಲ ಆ ಪರೀಕ್ಷೆಗಳು ನಮ್ಮ ಜೀವಿತದಲ್ಲಿ ಬಂದಾಗ, ಒಂದೊಂದು ಸಲ ಪರೀಕ್ಷೆ ನಮ್ಮ ಜೀವಿತದಲ್ಲಿ ಬಂದಾಗ ನಮ್ಮ ದಿಕ್ಕೆ ಕಾಣಂಗಿಲ್ಲ ಅಂತೇಳಿರಿ. ಅಲ್ಲೆಲ್ಲೇ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನೀತಿವಂತನ ಎರಡನೇ ಗುರುತೇನಪ್ಪ ಅಂತಂದ್ರೆ, ನಾವು ನೋಡ್ತೇವೆ ಆತನ ಜೀವಿತದಲ್ಲಿ ಅನೇಕ ವಿಪರೀತವಾದಂಥ ಕಷ್ಟಗಳನ್ನು ಹಂಗೆ ಬರ್ತಾವ, ಪರೀಕ್ಷೆಗಳನ್ನು ಕೂಡ ಏನು ಬರ್ತಾವ್ರಿ, ಹಂಗೆ ಬರ್ತಾವ ಅಂತೇಳಿ. ಅಲ್ಲೆಲ್ಲೇ ಆದರೆ ನಾನು ನೀನು ನೀತಿವಂತರೆಂಬುದಾಗಿ ಗುರುತೇನಪ್ಪ ಅಂತಂದ್ರೆ, ಎಕ್ಸಾಮ್ನಲ್ಲಿ ನಾವು ಬರ್ತಾ ಇದೆ ಅಂದರೆ ಪ್ರಿಪೇರ್ ಆಗಿದ್ದೀವಿ ಅಂದರೆ ಸಂತೋಷ. ಎಕ್ಸಾಮ್ ಅಲ್ಲಿ ಹೋಗೋ ಹುಡುಗರಿಗೆ ನೀವು ನೋಡ್ರಿ, ಅವ್ರು ವರ್ಷ ಎಲ್ಲ ಚೆನ್ನಾಗಿ ಸ್ಟಡಿ ಮಾಡಿದ್ರಪ್ಪ ಅಂದ್ರೆ ಎಕ್ಸಾಮ್ ಡೇಟ್ ಬಂದಾಗ ಅವರಲ್ಲಿ ಯಾವುದೇ ಆತಂಕ ಇರಲ್ಲ, ಭಯ ಇರಂಗಿಲ್ಲ. ಯಾಕೆ ಇರಂಗಿಲ್ಲ ಹೇಳ್ರಿ? ಇಡೀ ವರ್ಷ ಎಲ್ಲ ಕಷ್ಟಪಟ್ಟು ಓದಿರ್ತಾರೆ, ಟ್ಯೂಷನ್ ಅಂತೋ ಏನಂತೋ ಸ್ಪೆಷಲ್ ಕ್ಲಾಸ್ ಅಂತೋ ಏನಂತೋ ಇಡೀ ಎಲ್ಲ ಓದೋದ್ರಲ್ಲಿ ಅವ್ರು ಏನು ಮಾಡ್ತಾರೆ, ಸಮಯ ಕಳೆದಿರ್ತಾರೆ ಅವರು. ಹಾಗಾಗಿ ಪರೀಕ್ಷೆ ಬರೋದಕ್ಕಿಂತ ಮುಂಚೆ ಕ್ಲಾಸಲ್ಲಿ ಕೂಡ ಮಾಸ್ಟರ್ ಏನು ಮಾಡ್ತಾರೆ ಅಂದರೆ, ಕೆಲವೊಂದು ಇಂಥವೇ ಬರ್ತಾವಂತೇಳಿ ಕೆಲವೊಂದು ನೋಟ್ಸ್ ಕೊಟ್ಟಿರ್ತಾರ, ಅವನು ಸ್ಟಡಿ ಮಾಡಿರ್ತಾರೆ ಅವರು. ಹಿಂಗಾಗಿ ಪರೀಕ್ಷೆ ಡೇಟ್ ಬಂದಾಗ ಅವ್ರಿಗೆ ಏನಿರಂಗಿಲ್ಲ ಅಂದರೆ ಭಯ ಅಂತಕ್ಕಂಥದ್ದು ಇರಂಗಿಲ್ಲ. ಕೆಲವರಿಗೆ ಪರೀಕ್ಷೆ ಸನಿ ಬಂದಾಗ ಡವ ಅಂತದ್ದು ಇದೆ. ಯಾರಿಗೆ? ಅವರು ಸಾಲಿಗೂ ಚಲೋ ಹೋಗಿರಲ್ಲ, ಮಾಸ್ಟ್ರು ಹೇಳಿದ್ನು ಕೇಳಂಗಿಲ್ಲ ಅವ್ರು. ನೋಡ್ರು ಈ ವರ್ಷ ಎಲ್ಲ ಸಾಲಿಗೆ ಬಂದಿಲ್ಲ, ಗೈರ್ಹಾಜರವ, ನಿಮ್ಮ ಹಾಜರಿ ಇಲ್ಲ, ಈ ಎಕ್ಸಾಮ್ ಅಂದವಾಗ ಕ್ಯೂ ಬರ್ತಾವ ನೋಡ್ರು ಅಂತೇಳಿ ಲಾಸ್ಟ್ ಹೇಳಿದನು ಕೂಡ ನೆನ್ಪಿಟ್ಕೊಂಬಂಗಿಲ್ಲ ಅವರು. ಹಾಲ್ ಟಿಕೆಟ್ ತೋತಾರ, ಎಕ್ಸಾಮ್ ಹಾಲ್ಗೆ ಹೋಗ್ತಾರ. ಅವಾಗ ಕ್ವಶನ್ ಪೇಪರ್ ಬರತ್ತನ ಎದೆ ಏನಾಗ್ತದ್ರಿ, ಡವ 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 ಅಂತದಂತೇಳಿ. ಅಲ್ಲೆಲ್ಲೂಯಾ ನನ್ನ ಪ್ರೀತಿ ದೇವ್ರ ಮಕ್ಕಳೇ. ಆದರೆ ನಾವು ನೋಡ್ತೇವೆ, ನಾವು ಸರಿಯಾಗಿ ಒಂದ್ ವೇಳೆ ಪ್ರಿಪ್ರೇಷನ್ ಆಗಿದ್ದೇವಪ್ಪ ಅಂತಂದ್ರೆ, ಸರಿಯಾಗಿ ನಾವು ಸಿದ್ಧರಾಗಿದ್ದೇವಪ್ಪ ಅಂತಂದ್ರೆ, ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಜೀವಿತದಲ್ಲಿ ಎಂಥ ಪರೀಕ್ಷೆ ಆದ್ರೂ ಬರಲಿ, ಅದನ್ನು ಎದುರಿಸ್ತೀನಿ, ಅದರಲ್ಲಿ ಬರೀತೀನಿ, ಅದರಲ್ಲಿ ಪಾಸ್ ಆಗ್ತೀನಿ ಅಂತಕ್ಕಂಥ ಧೈರ್ಯ ಇರ್ತದೆ ಅಂತೇಳಿರಿ. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ಇನ್ನೂ ಕೂಡ ಎದೆ ಡವಡವ ಆಲತ್ತದ ಅಂತೇಳಿರಿ. ನಿಮ್ಮ ಜೀವಿತದಲ್ಲಿ ಯಾಕೋ ಗುಂಡಿಗೆದಾಗ ಜರ ಭಯ ಆಲತ್ತದ ಅಂತೇಳಿರಿ. ಯಾಕೋ ಸಣ್ಣ ಸಣ್ಣ ಕಷ್ಟಗಳು ಬಂದಾಗ ಯಾಕೋ ಇಷ್ಟು ಪ್ರಾರ್ಥನೆ ಮಾಡ್ತೀನಿ, ಇಷ್ಟು ಚರ್ಚಿಗೆ ಹೋಗ್ತೀನಿ, ಇಷ್ಟು ಕಾಣಿಕೆ ಕೊಡ್ತೀನಿ, ಇಷ್ಟು ಉಪವಾಸ ಮಾಡ್ತೀನಿ, ಯಾಕೋ ನನಗೆ ಯಾಕಿದು, ಯಾಕೋ ಈ ಕಷ್ಟನೇ ನನಗೆ ಹೋಗಲಾಗ್ಯದಂತ ಒಂದು ವೇಳೆ ಪ್ರಶ್ನೆ ನಿಮ್ಮ ಮನಸ್ಸಿನಾಗ ಬಂತಂತೇಳಿರಿ, ನೀವು ಸರಿಯಾಗಿ ಪ್ರಿಪೇರ್ ಆಗಿಲ್ಲ ಅಂತ ಅರ್ಥ. ಅದರು ವಾಕ್ಯ ಏನು ಹೇಳ್ತಂದ್ರೆ,
ನೀ ನೀತಿವಂತನಾಗಿದ್ದೆ ಅಂದರೆ ನೀತಿವಂತಳಾಗಿದ್ದೆಪ್ಪ ಅಂದರೆ ನೀವು ಪ್ರಿಪೇರ್ ಆಗಿರ್ತೀನಿ. ಯಾಕ? ನೀತಿವಂತನಿಗೆ ನಾವು ನೋಡ್ತೀವಿ ಆತನ ಎರಡನೇ ಲಕ್ಷಣ ಏನಪ್ಪ ಅಂದರೆ ಅನೇಕ ವಿಪರೀತವಾದಂಥ ಪರೀಕ್ಷೆಗಳು ಆತನ ಜೀವಿತದಲ್ಲಿ ಬರ್ತವೆಂಬ ನಂಗೆ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ ಒಂದು ವಚನ ಓದಿ ನಾವು ಮುಂದೆ ಹೋಗೋಣ. ಪ್ರೊವರ್ಸ್ ಜ್ಞಾನೋಕ್ತಿ ಪುಸ್ತಕ, ಜ್ಞಾನೋಕ್ತಿ ಪುಸ್ತಕ ನೋಡ್ರಿ ದಯವಿಟ್ಟು 25ನೇ ಅಧ್ಯಾಯ. ದಯವಿಟ್ಟು ವಾಕ್ಯ ಓದಂಥವ್ರು ನಾ ಯಾವ ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ ಅದೇ ಸ್ಪೀಡ್ ನನ್ನ ಜೊತೆಗಿರಿ. ನೀವು ನಾನು ಮುಂದೆ ಓಡ್ಲತ್ತೀನಿ, ನೀವು ಹಿಂದೆ ಬಿದ್ದಿರಪ್ಪ ಅಂದರೆ ಅಷ್ಟು ಸರಿಗೆ ಅನಿಸೋದಿಲ್ಲ. ಜ್ಞಾನೋಕ್ತಿ ಪುಸ್ತಕ 25ನೇ ಅಧ್ಯಾಯ 4ನೇ ವಚನ ಓದಿ ಸಹಾಯ ಮಾಡ್ತೀರಾ? ಇದೊಂದು ವಚನ ಓದಿ ನಾವು ಮುಂದೆ ಹೋಗೋಣ. ನೀತಿವಂತನಿಗಿರುವಂಥ ಗುರುತುಗಳು. ಬೆಳ್ಳಿಯಿಂದ ಕಲ್ಮಶನು ತೆಗೆದು ಹಾಕಿದರೆ, ಬೆಳ್ಳಿಯಿಂದ ಕಲ್ಮಶ ತೆಗೆದು ಹಾಕಿದರೆ ಅಕ್ಕಸಾಲಿಗನಿಗೆ ಬೇಕಾದ ಪಾತ್ರೆಯಾಗುವುದು. ಹಲ್ಲೆಲೂಯಾ. ಅರ್ಥ ಆಯ್ತ್ರಿ ಈ ಮಾತು? ಈ ಮಾತು ಅರ್ಥ ಆಯ್ತಾ? ನಾವು ನೋಡ್ತೇವೆ, ಮೊದಲು ಓದಿದ್ದೀವಿ ನಾವು 1ನೇ ಪೇತ್ರ 1ನೇ ಅಧ್ಯಾಯ 6ನೇ ವಚನದಲ್ಲಿ ನಿಮ್ಮ ನಂಬಿಕೆ ಅಂತಕ್ಕಂಥದ್ದು ಎಂಥದಪ್ಪ ಅಂತಂದ್ರೆ ಬಂಗಾರಕ್ಕಿಂತಲೂ ಅಮೂಲ್ಯವಾಗಿದೆ ಅಂತ ನಿಮ್ಮ ನಂಬಿಕೆ. ನಿಮ್ಮಲ್ಲಿರುವಂಥ ನಂಬಿಕೆ ಸಾಮಾನ್ಯವಾದಂಥ ನಂಬಿಕೆ ಅಲ್ಲದು. ನಿಮ್ಮ ನಂಬಿಕೆ ಎಂಥದಪ್ಪ ಅಂತಂದ್ರೆ ಬಂಗಾರಕ್ಕಿಂತಲೂ ಬಹಳ ಅಮೂಲ್ಯವಾದಂಥ ನಂಬಿಕೆ ನಿಮ್ಮದು ಎಂಬುದಾಗಿ ದೇವ್ರು ಹೇಳ್ತಾನೆ. ಬಂಗಾರಕ್ಕಿಂತಲೂ ಅಮೂಲ್ಯವಾದಂಥ ನಿಮ್ಮ ನಂಬಿಕೆ ಅದು ಪುಟಕ್ಕೆ ಹಾಕಿ ಪರೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ನೀವೇನಾಗ್ಬೇಡ್ರಿ, ಏನಾಗ್ಬೇಡ್ರಿ, ಬಿದ್ದು ಹೋಗ್ಬೇಡ್ರಿ. ಇದು ಏನು ಕಷ್ಟಪ್ಪ, ಇದು ಏನು ಶ್ರಮೆಯಪ್ಪ, ಈ ಕಷ್ಟ ಹ್ಯಾಂಗೆ ತಾಳ್ಕೊಳ್ಳಿ, ಈ ಶ್ರಮೆ ಹ್ಯಾಂಗೆ ತಾಳ್ಕೊಳ್ಳಿ, ದೇವ್ರಿಗೇನು ಕಣ್ಣು ಕಾಣತವ ಇಲ್ಲ ಅಂತೇಳಿ ಅನ್ಬೇಡ್ರಿ. ಯಾಕಂದ್ರೆ ದೇವ್ರು ಹೇಳ್ತಾ ಇದ್ದಾನೆ ನಿಮ್ಮಲ್ಲಿರುವಂಥ ನಂಬಿಕೆ ಅದು ಬಂಗಾರಕ್ಕಿಂತಲೂ ಬಹಳ ಅಮೂಲ್ಯವಾಗಿದೆ ಎಂಬುದಾಗಿ ದೇವ್ರು ಹೇಳ್ತಾ ಇದ್ದಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಆದರೆ ಜ್ಞಾನೋಕ್ತಿ ಪುಸ್ತಕದಲ್ಲಿ ನೋಡ್ತೀವಿ, ಬೆಳ್ಳಿಯಿಂದ ಕಲ್ಮಶ ತೆಗೆದೇ ಹೋದರೆ ಆ ಬೆಳ್ಳಿಯಲ್ಲಿರುವಂಥ ಕಲ್ಮಶ ಒಂದು ವೇಳೆ ಪುಟಕ್ಕೆ ಹಾಕಿ ಆ ಕಲ್ಮಶ ತೆಗಿಲಿಲ್ಲಪ್ಪ ಅಂದರೆ ಅಕ್ಕ ಸಾಲಿಗನಿಗೆ ಬೇಕಾದಂಥ ಪಾತ್ರೆ ಆಗಂಗಿಲ್ಲ ಅಂತ. ಹಲ್ಲೆಲೂಯಾ. ಅದಕ್ಕೆ ಬಂಗಾರನೂ ಏನಾಗ್ತಾರ, ಬೆಂಕಿಗೆ ಹಾಕ್ತಾರ, ಬೆಳ್ಳಿನೂ ಕೂಡ ಒಯ್ದು ಬೆಂಕಿಗೆ ಹಾಕ್ತಾರ್ರಿ. ಯಾಕ್ರಿ? ನಿಮ್ಗೆ ಒಂದು ಶೇಪ್ ಬರ್ಬೇಕಪ್ಪ ಅಂತಂದ್ರೆ ಅದು ಬೆಂಕಿಯಲ್ಲಿ ಕಂಪಲ್ಸರಿ ಏನು ಮಾಡ್ಬೇಕ್ರಿ? ಇಲ್ರಿ ನಾ ಇದ್ದಂಗೆ ಇರ್ತೀನಿ ರೀ, ನಾನೇ ನನ್ನ ಸ್ಟೈಲೇ ಬೇರೆ ನಾನೇ ಬೇರೆ ಅಂತಂದ್ರೆ ಹಾಗೆ ಇರು, ಏನು ತೊಂದರೆ ಇಲ್ಲ. ಇಲ್ಲ ನನಗೊಂದು ರೂಪ ಬರಬೇಕು, ನನ್ನಲ್ಲೊಂದು ಬದಲಾವಣೆ ಬರಬೇಕು, ನನ್ನಲ್ಲಿ ಹೊಳಪು ಬರಬೇಕು, ನಾನು ಇತರರಿಗೆ ಉಪಯೋಗ ಆಗಬೇಕು, ನಾನು ಆಕರ್ಷಿಸಲ್ಪಡಬೇಕು ಅಂಥೇಳಿ ನಿನ್ನ ಮನಸ್ಸಿತ್ತಪ್ಪ ಅಂತಂದ್ರೆ ಎಲ್ಲಿ ಹೋಗ್ಬೇಕು? ದೇವರ ವಾಕ್ಯದಲ್ಲಿ ನೋಡ್ತೀವಿ ಬಂಗಾರನು ಕೂಡ ಅದು ಪುಟಕ್ಕೆ ಹಾಕ್ತಾರೆ, ಬೆಳ್ಳಿ ಕೂಡ ಏನಾಗ್ತಾರೆ ಪುಟಕ್ಕೆ ಹಾಕ್ತಾರೆ. ಯಾಕಪ್ಪ ಅಂತಂದ್ರೆ ಒಂದು ಸುಂದರವಾದಂಥ ಆಕಾರ ಬರಬೇಕಪ್ಪ ಅಂತಂದ್ರೆ ಅದಕ್ಕೆ ನಾವು ನೋಡ್ತೀವಿ ಬೆಂಕಿಯಲ್ಲಿ ಹೋದಾಗ ಮಾತ್ರ, ಅದರಲ್ಲಿರುವಂಥ ಕಲ್ಮಶ ತೆಗೆದು ಹಾಕಿದಾಗ ಮಾತ್ರ ಅಕ್ಕ ಸಾಲಿಗೆ ಬೇಕಾದಂಥ ಪಾತ್ರೆ ತಯಾರಾಗ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ಈ ಸಹೋದರನೇ ಭಯಪಡಬೇಡ, ನೀನು ನೀತಿವಂತಳು, ನೀ ನೀತಿವಂತನೆಂಬುದಾಗಿ ಎರಡನೇ ಗುರುತೇನಪ್ಪ ಅಂದ್ರೆ ವಿಪರೀತವಾದಂಥ ಪರೀಕ್ಷೆಗಳು ಬರ್ತಾವ ನಿನ್ನ ಜೀವಿತದಲ್ಲಿ. ಬಹಳಷ್ಟು ಪರೀಕ್ಷೆಗಳು ಬರ್ತಾವ. ಎಂಥ ಪರೀಕ್ಷೆ ಬರ್ತಾವ ಅಂದ್ರೆ ನೀನು ಎದುರಿಸ್ಲಿಕ್ಕೂ ಕೂಡ ಆಗಂಗಿಲ್ಲ ಅಂತ ಪರೀಕ್ಷೆಗಳು ಬರ್ತಾವ. ಅಂತ ಸಂದರ್ಭದಲ್ಲಿ ದೇವರಿಗೆ ಒಂದು ಸ್ತೋತ್ರ ಹೇಳು. ಓ ದೇವರೇ, ನನ್ನ ಜೀವಿತದಲ್ಲಿ ತಂದಂಥ ಈ ಶ್ರಮೆಗಳಿಗಾಗಿ, ನನ್ನ ಜೀವಿತದಲ್ಲಿ ತಂದಂಥ ಈ ಕಷ್ಟಗಳಿಗಾಗಿ, ನನ್ನ ಜೀವಿತದಲ್ಲಿ ತಂದಂಥ ಪರೀಕ್ಷೆಗಾಗಿ ಸ್ತೋತ್ರ ದೇವ ಎಂಬುದಾಗಿ ಹೇಳು. ನೀ ಏಸೇಪನ ಅದನ್ನೇ ಹೇಳ್ದನಂತೇಳಿರಿ. ಹಲ್ಲೆಲೂಯಾ. ಏಸೇಪನ ಜೀವಿತ ನೋಡ್ರಿ, ಆತನ ಜೀವಿತ ಎಷ್ಟೊಂದು ಪರೀಕ್ಷೆ ಮಾಡಲ್ಪಟ್ಟತ್ರಿ, ಎಷ್ಟು ಪರೀಕ್ಷಿಸಲ್ಪಟ್ಟನ್ರಿ ಆತನು. ತಾನು ಮಾಡದಿರುವಂಥ ತಪ್ಪಿಗಾಗಿ ನಾವು ನೋಡ್ತೇವೆ ಆತನು ಐಗುಪ್ತ ದೇಶಕ್ಕೆ ಮಾರಲ್ಪಟ್ಟಂಥ ಸ್ಥಳದಲ್ಲಿ ಮರು ಮಾರಾಟವಾದನ ಆತನು. ಆ ಮರು ಮಾರಾಟವಾದಲ್ಲಿ ಅಲ್ಲಾದ್ರೂ ಸುಖದಿಂದ ಇರ್ತಾನಪ್ಪ ಅಂತಂದ್ರೆ ಆತನು ಮಾಡದಿರುವಂಥ ತಪ್ಪು ಆತನ ಮೇಲೆ 44ನ ಮನೆಯವರು ಹಾಕಿಬಿಟ್ರು. ನಾವು ನೋಡ್ತೇವೆ ಕೊನೆಗೆ ಆತನ ಜೀವಿತದಲ್ಲಿ ಆತನು ತನ್ನ ಮನೆಯಲ್ಲಿ ಆತನು ಚಿಕ್ಕ ಮಗುವಾಗಿರುವಂಥ ಆತನು, ಕಡೆಯ ಮಗನಾಗಿರುವಂಥ ಆತನು, ನಾವು ನೋಡ್ತೇವೆ ಆತನು ಕೊನೆಗೆ ನಾವು ನೋಡ್ತೇವೆ ಐಗುಪ್ತ ದೇಶದ ಒಂದು ಸೆರೆಮನೆ ಪಾಲಾಗಬೇಕಾಯ್ತು ಅಂತೇಳಿ. ಹಲ್ಲೆಲೂಯಾ. ಎಷ್ಟು ಕಷ್ಟಗಳು ರೀ ಆತನ ಜೀವಿತದಲ್ಲಿ, ಎಷ್ಟು ಪರೀಕ್ಷೆಗಳು ರೀ ಏಸೇಪನ ಜೀವಿತದಲ್ಲಿ. ನಾವು ನೋಡ್ತೇವೆ ಈ ಎಲ್ಲ ಪರೀಕ್ಷೆಗಳಾದ ನಂತರ, ಈ ವಿಪರೀತವಾದಂಥ ಪರೀಕ್ಷೆಯನ್ನು ಬಂದ ಮೇಲೆ ನಾವು ನೋಡ್ತೇವೆ ಏಸೇಪನ ಆಶೀರ್ವಾದ ಯಾವ ರೀತಿಗಿತ್ತಪ್ಪ ಅಂತಂದ್ರೆ, ರಾಜನ ಕೊರಳಲ್ಲಿರುವಂಥ ಹಾರ ಏಸೇಪನ ಕೊರಳಲ್ಲಿ ಬಂತು, ರಾಜನ ಕೈಯಲ್ಲಿರುವಂಥ ಉಂಗುರ ಏಸೇಪನ ಕೈಯಲ್ಲಿ ಬಂತು, ರಾಜನು ಕೊಡುವಂಥ ರಥ ಏಸೇಪನ ಕೆಳಗೆ ಬಂತು. ನಾವು ನೋಡ್ತೇವೆ ಊರೆಲ್ಲ ಮೆರವಣಿಗೆ ಮಾಡ್ಬೇಕೆಂಬುದಾಗಿ ದೊಡ್ಡ ಆಜ್ಞೆ ಬಂತೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಂತ ಹೇಳಿ. ಹಲ್ಲೆಲೂಯಾ. ಇದು ನೀತಿವಂತಳಿಗೆ, ನೀತಿವಂತನಿಗೆ ಮಾತ್ರ ಸಾಧ್ಯ. ಈ ಗುರುತು ನಿನ್ನಲ್ಲಿದೆಯಾ? ಪರೀಕ್ಷೆಗಳು ಬರುವಂಥ ಸಂದರ್ಭದಲ್ಲಿ, ನಿನ್ನ ಜೀವಿತದಲ್ಲಿ ಪರೀಕ್ಷೆಗಳು ಬರುವಂಥ ಸಂದರ್ಭದಲ್ಲಿ, ವಿಪರೀತವಾದಂಥ ಪರೀಕ್ಷೆ ಬಂದಂಥ ಸಂದರ್ಭದಲ್ಲಿ ಗುರುತೇನಪ್ಪ ಅಂದ್ರೆ ನೀತಿವಂತರಿಗೆ ವಿಪರೀತವಂತ ಪರೀಕ್ಷೆ ಬರ್ತಾವ ಅಂತೇಳಿ. ಹಲ್ಲೆಲೂಯಾ. ನಂಬರ್ 3, ಮೂರನೇದಾಗಿ ನೀತಿವಂತರಿಗೆ ಗುರುತೇನು?
ನೀನು ನೀತಿವಂತಳು, ನೀನು ನೀತಿವಂತನೋ ನಾನು ನೀತಿವಂತನ ಗುರ್ತೇನು, ಪ್ರೂಫ್ ಏನು? ತಾಳ್ಕೊಳ್ತಾ ಇದೆಯಾ? ಪರೀಕ್ಷೆಯಲ್ಲಿ ನಿಲ್ತಾ ಇದೆಯಾ? ಕಷ್ಟಗಳಲ್ಲಿ ನಿಲ್ತಾ ಇದೆಯಾ? ಶ್ರಮೆಗಳಲ್ಲಿ ನಿಲ್ತಾ ಇದೆಯಾ? ಶೋಧನೆಗಳು ತಂದು ಹಾಕ್ತಾ ಇದ್ದೇನೆ, ಸೈತಾನ್ ನಿಲ್ತಾ ಇದೆಯಾ? ದೇವರು ಒಂದು ಕಡೆ ನಿನಗೆ ಪರೀಕ್ಷೆ ಮಾಡ್ತಾ ಇದ್ದೇನೆ, ನಿನ್ನ ವಿಶ್ವಾಸವನ್ನು ನೀನು ನಿಲ್ತಾ ಇದೆಯಾ? ನೀನು ನಿಲ್ತಾ ಇಲ್ಲ, ಬಿದ್ದು ಹೋಗ್ತಾ ಇದೆಯಪ್ಪ ಅಂದರೆ ನೀನು ನೀತಿವಂತಳಲ್ಲ. ನೀತಿವಂತರ ಗುರ್ತೇನಪ್ಪ ಅಂತಂದ್ರೆ, ನೀತಿವಂತರ ಲಕ್ಷಣ ಏನಪ್ಪ ಅಂತಂದ್ರೆ, ಇವರೇ ನೀತಿವಂತರ ಎಂಬುದಾಗಿ ಪ್ರೂಫ್ ಏನಪ್ಪ ಅಂತಂದ್ರೆ ವಿಪರೀತವಂತ ಪರೀಕ್ಷೆ ಬರ್ತದೆ. ಸಿದ್ಧನೇನಾ? ತಯಾರಾಗಿದ್ದೀಯಾ? ದೇವರಿಗೆ ಸ್ತೋತ್ರ. ನಂಬರ್ 3, ಮೂರನೇದಾಗಿ ನಾವು ನೋಡೋಣ. ಯಾರಾದರೂ ಯೋಹಾನ್ ಬರೆಸುವ ವಾರ್ತೆ 3, ನೀನು ನೀತಿವಂತಳು, ನಾನು ನೀತಿವಂತನು, ನಾವೆಲ್ಲರೂ ನೀತಿವಂತರೆಂಬುದಕ್ಕೆ ಘೋಷಣೆ ಕೂಗ್ತಾ ಇದ್ದೇವೆ. ಆದರೆ ಗುರುತು ಏನು, ಪ್ರೂಫ್ ಏನು ನೀನು ನಾನು ನೀತಿವಂತರೆಂಬುದಕ್ಕಾಗಿ ನಾವು ನೋಡ್ತೇವೆ. ಮೂರನೇದಾಗಿ ಯಾರಾದರೂ ಓದ್ತೀರಾ? ಯೋಹಾನ್ ಬರೆಸುವ ವಾರ್ತೆ 6ನೇ ವಚನ ಓದಮ್ಮ. ಗಾಸ್ಪಲ್, ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 6ನೇ ವಚನ. ದಯವಿಟ್ಟು ಯಾರಾದರೂ ಬೇಗನೆ ಓದ್ತೀರಾ? ತಾನು ಮಾಡಬೇಕೆಂದಿದ್ದು ತಾನು ಮಾಡಬೇಕೆಂದಿದ್ದು ತನಗೆ ತಿಳಿದಿದ್ದರು ಅವನನ್ನು ಪರೀಕ್ಷಿಸುವುದಕ್ಕೆ ಈ ಮಾತನ್ನು ಹೇಳಿದನು. ಸಾಕಮ್ಮ, ಇನ್ನೊಂದು ವಚನ ನೋಡೋಣ. ಅದೇ ಯೋಹಾನ್ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಇನ್ನೊಂದು ವಚನ ನೋಡ್ರಿ ದಯವಿಟ್ಟು. ಯಾರಾದರೂ ಇನ್ನೊಂದು ಇದಕ್ಕೆ ಸಂಬಂಧಪಟ್ಟಂತ ಒಂದು ವಚನ ಇದೆ ನೋಡ್ರಿ. ಪೇತ್ರನಿಗೆ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾನೆ ನೋಡ್ರಿ, ನೀನು ನನ್ನನ್ನು ಬಿಟ್ಟು ಹೋಗ್ಬೇಕಂತದ್ಯಾ ಅಂತೇಳಿ. ನೋಡ್ರಿ, ನಿಮಗೆ ಸಿಕ್ಕರೆ ಹೇಳ್ರಿ ಅದು ವಚನ. ನೀನು ನನ್ನನ್ನು ಬಿಟ್ಟು ಹೋಗಬೇಕೆಂದಿದ್ಯಾ ಎಂಬುದಾಗಿ ಪೇತ್ರನಿಗೆ ಮಾತು ಹೇಳ್ತಾನೆ ನೋಡ್ರಿ ಯೇಸು ಸ್ವಾಮಿ. 66ನೇ ವಚನ ಓದಮ್ಮ. ಅದೇ ಸೇಮ್ ಚಾಪ್ಟರ್ 66ನೇ ವಚನ ಓದು. ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದು ಆತನ ಕೂಡ ಸಂಚಾರ ಮಾಡುವುದನ್ನು ಬಿಟ್ಟರು. ನಾವು ನೋಡ್ತೇವೆ. ಮೂರನೇದಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ, ನೀತಿವಂತನಿಗೆ ಬರುವಂತ ಆ ಒಂದು ಕಷ್ಟಗಳಲ್ಲಿ, ನೀತಿವಂತನಿಗೆ ಬರುವಂತ ಪರೀಕ್ಷೆಗಳಲ್ಲಿ, ನೀತಿವಂತನಿಗೆ ಬರುವಂತ ಎಲ್ಲಾ ಪರಿಸ್ಥಿತಿಗಳಲ್ಲಿ ನಾವು ನೋಡ್ತೇವೆ ಈತನು ನೀತಿವಂತಳು, ಈತನು ನೀತಿವಂತನೆಂಬುದಾಗಿ ದೇವರ ವಾಕ್ಯದಲ್ಲಿ ನಾನು ನೀನು ನೀತಿವಂತನು ನೀತಿವಂತನಿಗೆ ಮೂರನೇದಾಗಿ ಪ್ರೂಫ್ ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ನೋಡ್ತಿದ್ದೇವೆ ದೇವರ ವಾಕ್ಯದಲ್ಲಿ. ಅಲ್ಲಿ ತನಕ ಯೇಸು ಸ್ವಾಮಿ ಜೊತೆ ಹಿಂಡಾಗಿ ಜನರು ಹಿಂಬಾಲಿಸ್ತಾ ಇದ್ದಾರೆ. ಯೇಸು ಸ್ವಾಮಿ ಜೊತೆ ಎಷ್ಟು ಜನ ಹಿಂಬಾಲಿಸ್ತಾ ಇದ್ದಾರೆ? ಹಿಂಡಾಗಿ ಆತನನ್ನು ಹಿಂಬಾಲಿಸ್ತಾ ಇದ್ದಾರೆ. ಯಾವ ರೀತಿಗೆ ಹಿಂಡಿದೆ ಅಂದ್ರೆ, ಒಂದು ಸಂದರ್ಭದಲ್ಲಿ ನೋಡ್ತೇವೆ ಬೆಟ್ಟದ ಮೇಲೆ 4,000 ಜನ ಸೇರಿದ್ರು. ಇನ್ನೊಂದು ಸಂದರ್ಭದಲ್ಲಿ ನೋಡ್ತೇವೆ ಒಂದು ಬೆಟ್ಟದ ಮೇಲೆ 5,000 ಜನ ಸೇರಿದ್ರು ಎಂಬುದಕ್ಕೆ ನೋಡ್ತೇವೆ. ನಾವು ನೋಡ್ತೇವೆ ಇನ್ನೊಂದು ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಏನಿಲ್ಲಪ್ಪ ಅಂದ್ರೆ ಮಕ್ಕಳು, ಶಿಷ್ಯರು, ಎಲ್ಲರೂ ಸ್ತ್ರೀಯರು ಕೂಡಿ 20,000 ಜನ 3 ದಿವಸ ಆತನ ಮಾತುಗಳನ್ನು ಕೇಳೋದಕ್ಕೋಸ್ಕರ ಬೆಟ್ಟದ ಮೇಲೆ ಕೂತಿದ್ದಾರೆ ಎಂಬುದಕ್ಕೆ ನೋಡ್ತೇವೆ. ಅಂದ್ರೆ ಇದೆಲ್ಲವನ್ನು ನೋಡುವಂಥ ಸಂದರ್ಭದಲ್ಲಿ ಯೇಸು ಕ್ರಿಸ್ತನನ್ನು ಟೋಟಲ್ ಆಗಿ ಹಿಂಬಾಲಿಸಿದಂಥ ಜನ ಎಷ್ಟಪ್ಪ ಅಂತಂದ್ರೆ ಲೆಕ್ಕನೇ ಇಲ್ಲ. ಆದರೆ ಒಂದು ಸಮಯ ಬರ್ತದೆ, ಒಂದು ಸಂದರ್ಭ ಬರ್ತದೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ. ಯೋಹಾನ್ ಬರೆಸುವ ವಾರ್ತೆ 6ನೇ ಅಧ್ಯಾಯ 66ನೇ ವಚನ ಬಂದಾಗ ಎಲ್ಲರೂ ಆತನನ್ನು ಬಿಟ್ಟು ಹೋದ್ರಂತೆ. ಎಲ್ಲರೂ ಏನ್ ಮಾಡಿದ್ರಂತ್ರಿ? ಆತನನ್ನು ಹಿಂಬಾಲಿಸಿದವರು, ಆತನ ಜೊತೆ ಇದ್ದಂಥವರು, ಆತನ ಮಾಡಿದಂಥ ಅದ್ಭುತಗಳನ್ನು ನೋಡಿದಂಥವ್ರು, ಆತನ ಮಾಡಿದಂಥ ಸ್ವಸ್ಥತೆ ಕಾರ್ಯಗಳನ್ನು ನೋಡಿದಂಥವ್ರು, ಆತನ ಮಾಡಿದಂಥ ಮಿರಾಕಲ್ಸ್ಗಳು, ವಂಡರ್ಸ್ಗಳು ಎಲ್ಲವನ್ನು ಅನುಭವಿಸಿದಂಥವರು, ಆತನ ಜೊತೆಗಿದ್ದಂಥವರು, ಆತನಿಂದ ಆಹಾರವನ್ನು ತಿಂದು ಬದುಕಿದಂಥವರು ಇವತ್ತು ನಾವು ನೋಡ್ತಿದ್ದೇವೆ. ಎಲ್ಲರೂ ಕೂಡ ನಾವು ನೋಡ್ತೇವೆ ಅವರು ಯೇಸು ಕ್ರಿಸ್ತನನ್ನು ಯೋಹಾನ್ ಬರೆಸುವ ವಾರ್ತೆ 6ನೇ ಅಧ್ಯಾಯಕ್ಕೆ ಬರುವಂಥ ಸಂದರ್ಭದಲ್ಲಿ ಅಲ್ಲಿ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾನೆ. ಆ ಮಾತು ಕೇಳಿದ ತಕ್ಷಣ ಅವ್ರು ಹೇಳ್ತಾರೆ, ಇದು ಬಹಳ ಕಠಿಣವಾದಂಥ ಮಾತು, ಇದು ಯಾರಲಿಂದಲೂ ಕೂಡ ಸಾಧ್ಯ ಇಲ್ಲ ಅಂತೇಳಿ. ಅಂದಿನಿಂದ ಆತನನ್ನು ಹಿಂಬಾಲಿಸುವ ಅನೇಕರು ಬಿಟ್ಟರೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಂತ ಹೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ 4,000 ಜನರು ಹೋದ್ರು, 10,000 ಜನರು ಹೋದ್ರು, 20,000 ಜನರು ಹೋದ್ರು. ಆ ಬೆಟ್ಟದ ಮೇಲೆ ಕೂತ್ಕೊಂಡು 20,000 ಊಟ ಮಾಡಿದಂಥ ಜನರೆಲ್ಲ ಏನು ಮಾಡೋದಂದ್ರೆ ಯೇಸುವನ್ನು ಬಿಟ್ಟು ಹೋದ್ರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಂತ ಹೇಳಿ. ಹಲ್ಲೆಲೂಯಾ. ಕೊನೆಗೆ ಎಷ್ಟು ಜನ ಉಳಿದ್ರಂದ್ರೆ 12 ಜನ ಶಿಷ್ಯರು ಮಾತ್ರ ಉಳಿದ್ರು 1,00,000 ಜನರಲ್ಲಿ. ಬಟ್ ನಾವು ನೋಡ್ತೇವೆ 12 ಜನರಲ್ಲಿ 12 ಜನರು ಇದ್ದಾರೆ ಅಂದ್ರೆ 12 ಜನನೂ ಇಲ್ಲ ಅಲ್ಲಿ. ಎಷ್ಟು ವಿಚಿತ್ರ ಅಲ್ಲ, ಎಷ್ಟು ವಿಚಿತ್ರ ಅಲ್ಲ. 12 ಜನ ಆದರೂ ಪರ್ಫೆಕ್ಟ್ ಇದ್ದಾರೆ ಅಂದರೆ 12 ಜನನೂ ಇಲ್ಲ. 12 ಜನರಲ್ಲಿ 10 ಜನ ಬಿಟ್ಟು ಹೋಗಿದ್ದಾರೆ, 11 ಜನ ಬಿಟ್ಟು ಹೋಗಿದ್ದಾರೆ. ಎಷ್ಟು ಜನ ಉಳಿದಿದ್ದಾರೆ ಅಲ್ಲಿ? ಆಲೋಚನೆ ಮಾಡ್ರಿ.
ಇಷ್ಟು ಜನ ಫಾಲೋವರ್ಸ್ಗಳಲ್ಲಿ ಎಲ್ಲರೂ ಬಿಟ್ಟು ಹೋಗಿದ್ದಾರೆ, ಪೇತ್ರ ಒಬ್ಬನೇ ಉಳಿದಾನೆ. ಪೇತ್ರಿಗೆ ಮಾತು ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಏನಂತ? ಪೇತ್ರ, ನೀನು ಕೂಡ ಹೋಗ್ಬೇಕಂತಿದ್ದೇನೋ, ಹೋಗಪ್ಪ. ಅಂದ್ರೆ ಒಬ್ಬವನೇ ಉಳಿದಾನೆ ಯೇಸು ಸ್ವಾಮಿ ಹತ್ರ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈ ವಾಕ್ಯದಿಂದ ನೀತಿವಂತರ ಗುರುತೇನು ಗೊತ್ತಾ? ಈ ವಾಕ್ಯ ಆಧಾರದಿಂದ ಪರಿಶುದ್ಧಾತ್ಮ ದೇವರು ನನಗೆ ಕೊಟ್ಟಂಥ ಆಲೋಚನೆ ಏನು ಗೊತ್ತಾ? ದೇವ್ರು ನನ್ನೊಂದಿಗೆ ಮಾತಾಡಿದಂಥ ಮಾತೇನು ಗೊತ್ತಾ? ಇದರಿಂದ ದೇವ್ರು ನನಗೆ ಏನು ಪಾಠ ಕಲಿಸ್ದೇನಪ್ಪ ಅಂತಂದರೆ, ಇವತ್ತು ನಿನಗೂ ಕೂಡ ಏನು ಪಾಠ ಕಲಿಸ್ತಾನಪ್ಪ ಅಂತಂದರೆ, ಯಾವಾಗ ನೀನು ದೇವ್ರ ನೀತಿಯನ್ನು ಅನುಸರಿಸ್ಲಿಕ್ಕೆ ಬದುಕಲಿಕ್ಕೆ ನೀನು ಪ್ರಾರಂಭ ಮಾಡ್ತೀಯೋ, ಯಾವಾಗ ದೇವರ ನೀತಿಯನ್ನು ಅನುಸರಿಸಿ ನೀತಿವಂತನಾಗಿ ನೀತಿವಂತಳಾಗಿ ನೀನು ಬದುಕಲಿಕ್ಕೆ ಯಾವಾಗ ಪ್ರಾರಂಭ ಮಾಡ್ತೀಯೋ, ನಿನ್ನ ಜೀವಿತದಲ್ಲಿ ಎಲ್ಲರೂ ಬಿಟ್ಟು ಹೋಗ್ತಾರೆ, ನೀನು ಒಂಟಿತನ ಅನುಭವಿಸ್ಬೇಕಾಗ್ತದೆ ಅಂತ ಹೇಳಿದ್ರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀತಿವಂತನಿಗೆ ಬರುವಂತ ಅನೇಕ ಕಷ್ಟಗಳು, ಅನೇಕ ಪರೀಕ್ಷೆಗಳು, ಅನೇಕ ಶೋಧನೆಗಳಲ್ಲಿ ನಾವು ನೋಡ್ತಿದ್ದೇವೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ಗಂಟಾ ಘೋಷವಾಗಿ ಎದೆ ಮೇಲೆ ಕೈಗಿಟ್ಟು ನೀನು ಹೇಳಬೇಕು, ನೀನು ನೀತಿವಂತಳು, ನಾನು ನೀತಿವಂತನೆಂಬುದಕ್ಕೆ ಸಹೋದರನೇ ನೀನು ಹೇಳಬೇಕಪ್ಪ ಅಂತಂದ್ರೆ, ನಿನ್ನ ಜೀವಿತದಲ್ಲಿ ಒಂಟಿತನವನ್ನು ಅನುಭವಿಸಬೇಕಾಗ್ತದೆ. ಈ ಧೈರ್ಯ ನಿನ್ನಲ್ಲಿದೆಯಾ? ಒಂದು ಸಮಯ ಬರ್ತದೆ, ಎಲ್ಲರೂ ನಿನ್ನನ್ನು ಬಿಟ್ಟು ಹೋಗ್ತಾರೆ. ಒಂದು ಸಂದರ್ಭ ಬರ್ತದೆ, ಎಲ್ಲರೂ ನಿನ್ನನ್ನು ಬಿಟ್ಟು ಹೋಗ್ತಾರೆ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಗಂಡನ ಹೆಂಡತಿ ಜೊತೆ ಇರಲ್ಲ, ಹೆಂಡತಿ ಗಂಡನ ಜೊತೆ ಇರಲ್ಲ. ಒಂದು ಸಂದರ್ಭ ನೋಡ್ತೇವೆ, ತಂದೆ ತಾಯಿ ಜೊತೆ ಮಕ್ಕಳು ಇರಂಗಿಲ್ಲ. ಒಂದು ಸಂದರ್ಭದಲ್ಲಿ ನೋಡ್ತೇವೆ, ಈ ಲೋಕದಲ್ಲಿ ನನ್ನವರು ಎಂಬುದಾಗಿ ಹೇಳಿದಂಥವ್ರು ಯಾರು ಕೂಡ ನಿನ್ನ ಜೊತೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಪ್ರೀತಿ ಮಾಡೋರಾಗಿದ್ದರೂ ಕೂಡ, ಎಷ್ಟೇ ನಿನ್ನನ್ನು ಕೇರ್ ಟೇಕರ್ ಆಗಿದ್ರು ಕೂಡ, ಎಷ್ಟೇ ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋರಾದರೂ ಕೂಡ, ಅವರ ಪ್ರೀತಿಯಲ್ಲಿ, ಅವರ ಒಂದು ಹೃದಯದಲ್ಲಿ, ಅವರ ಮನಸ್ಸಿನಲ್ಲಿ ಬದಲಾವಣೆ ಬರ್ತದೆ, ಚೇಂಜಸ್ ಬರ್ತದೆ. ನಿನಗೊಂದು ಸಮಯ ಬರ್ತದೆ, ಒಂದು ಗಳಿಗೆ ಬರ್ತದೆ. ನೀನು ನೀತಿವಂತಳಾಗಿ ಜೀವಿಸ್ಲಿಕ್ಕೆ ಪ್ರಯತ್ನ ಪಟ್ಟಪ್ಪ ಅಂದ್ರೆ, ನೀನು ನೀತಿವಂತನಾಗಿ ಜೀವಿಸ್ಲಿಕ್ಕೆ ಪ್ರಯತ್ನ ಪಟ್ಟಪ್ಪ ಅಂತಂದ್ರೆ, ನಿನ್ನ ಜೀವಿತದಲ್ಲಿ ಖಂಡಿತ ಒಂದು ದಿವಸ ನೀನು ಒಂಟಿ ಆಗ್ತೀಯಾ? ಎಲ್ಲರೂ ನಿನ್ನನ್ನು ಬಿಟ್ಟು ಹೋಗ್ತಾರೆ, ಎಲ್ಲರೂ ನಿನ್ನನ್ನು ಬಿಟ್ಟು ಹೋಗ್ತಾರೆ ಒಂದು ದಿವಸ. ಯಾವ ಗಂಡನೂ ಪರ್ಮನೆಂಟ್ ಇಲ್ಲ, ಯಾವ ಹೆಂಡತಿನೂ ಪರ್ಮನೆಂಟ್ ಇಲ್ಲ, ಯಾವ ಮಕ್ಕಳನ್ನೂ ಪರ್ಮನೆಂಟ್ ಇಲ್ಲ. ಯಾರು ನಿನ್ನ ಜೊತೆ ಇರಂಗಿಲ್ಲ. ಒಂದು ಟೈಮ್ ಬರ್ತದೆ. ಯಾಕೆ ಬರ್ತದ ಅಂದರೆ, ದೇವ್ರ ಉದ್ದೇಶಪೂರ್ವಕವಾಗಿ ತರ್ತಾನೆ ನಿನ್ನ ಜೀವಿತದಲ್ಲಿ. ನನ್ನ ಜೀವಿತದಲ್ಲಿ ದೇವ್ರ ಉದ್ದೇಶಪೂರ್ವಕವಾಗಿ ತರ್ತಾನೆ. ಅದು ಆ ಒಂಟಿತನ ಎಲ್ಲರೂ ಬಿಟ್ಟು ಹೋಗಿ ದೇವ್ರು ಯಾಕೆ ಮಾಡ್ತಾನಪ್ಪ ಅಂದರೆ, ನನ್ನ ನಂಬಿಕೆ ನಿನ್ನ ನಂಬಿಕೆ ಪರೀಕ್ಷಿಸಲ್ಪಡ್ತದೆ. ನಿನ್ನ ವ್ಯವಹಾರ ಹೆಂಗಿರ್ತಾವಾಗ ದೇವ್ರು ನೋಡ್ಬೇಕಂತಾನೆ. ಎಲ್ಲರೂ ನನ್ನ ಜೊತೆ ಇದ್ದೀರಾ? ದೇವ್ರ ಮಾತು ಅರ್ಥ ಆಗ್ತಾ ಇದೆಯಾ? ನಾನು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ. ನೀತಿವಂತನಿಗಿರುವಂಥ ಗುರುತುಗಳಲ್ಲಿ ಮೂರನೇ ಗುರುತೇನಪ್ಪ ಅಂತಂದ್ರೆ, ಯೇಸು ಸ್ವಾಮಿ ಜೊತೆ ಅನೇಕರಿದ್ದರು. ನಾವು ನೋಡ್ತೇವೆ, ಎಲ್ಲರೂ ಆತನನ್ನು ಬಿಟ್ಟು ಹೋದರು. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಅನೇಕ ಆತನನ್ನು ಹಿಂಬಾಲಕರಿದ್ದರು. ಆತನನ್ನು ಪ್ರೀತಿಸುವಂಥವ್ರು ಯಾವ ರೀತಿಗಿದ್ದಾರೆ ಅಂದ್ರೆ, ಆತನು ದಾರಿ ನಡೆದುಕೊಂಡು ಹೋಗುವಾಗ ಒಬ್ಬರ ಮೇಲೆ ಒಬ್ಬರು ಆತನ ಮೇಲೆ ಬೀಳ್ತಾ ಇದ್ರಿ. ನಮ್ಮ ಮೇಲೆ ಬೀಳ್ತಾರೆ ಯಾರು? ಹಂಗ ಯೇಸು ಕ್ರಿಸ್ತನ ಜೊತೆ ಯಾವ ರೀತಿ ಫಾಲೋವರ್ಸ್ ಇದ್ದಾರಪ್ಪ ಅಂದ್ರೆ, ಆತನನ್ನು ಯಾವ ರೀತಿ ಹಿಂಬಾಲಿಸ್ತಾ ಇದ್ರಪ್ಪ ಅಂದ್ರೆ, ಹಿಂಡು ಹಿಂಡಾಗಿ, ಗುಂಪು ಗುಂಪಾಗಿ ಆತನನ್ನು ಹಿಂಬಾಲಿಸ್ತಾ ಇದ್ರು. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಒಂದು ಸಮಯ ಬರ್ತದೆ, ಒಂದು ಗಳಿಗೆ ಬರ್ತದೆ, ನೀನು ಯಾವಾಗ ಕ್ರಿಸ್ತನ ನೀತಿಯನ್ನು ಅನುಸರಿಸಲಿಕ್ಕೆ ನೀನು ಪ್ರಾರಂಭ ಮಾಡ್ತೀಯೋ, ಯಾವಾಗ ನೀನು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ಹೆಜ್ಜೆ ಇಟ್ಟು ನಡೀಲಿಕ್ಕೆ ನೀನು ಪ್ರಯತ್ನ ಮಾಡ್ತೀಯೋ, ನಿನ್ನ ಜೀವಿತದಲ್ಲಿ ಒಂಟಿತನ ಅನುಭವಿಸ್ಬೇಕಾಗ್ತದೆ. ನಿನ್ನ ಜ್ಞಾಪದಲ್ಲಿ ಇಟ್ಕೋ. ನಿನ್ನ ಜೀವಿತದಲ್ಲಿ ಇಂಥ ಸ್ಥಿತಿಯನ್ನು ತರ್ತಾನೆ. ಒಬ್ಬಂಟಿಗನಾಗ್ತೀಯ, ನೀನು ಒಂಟಿತನ ಅನುಭವಿಸ್ಬೇಕಾಗ್ತದೆ ನಿನ್ನ ಜೀವಿತದಲ್ಲಿ. ದೇವರ ಉದ್ದೇಶ ಪೂರ್ವಕವಾಗಿ ಇದನ್ನು ಅನುಮತಿ ಮಾಡ್ತಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಯೋಬನ ಜೀವಿತದಲ್ಲಿ ನಾವು ನೋಡ್ತೇವೆ. ಮೊದಲನೇ ಅಧ್ಯಾಯ, ಆತನ ಜೀವಿತವನ್ನು ಧ್ಯಾನ ಮಾಡುವಂಥ ಸಂದರ್ಭದಲ್ಲಿ, ಆತನಂತ ಊಚ್ ದೇಶದಲ್ಲಿರುವಂಥ ಆತನಂತ ಸಾಹುಕಾರ ಐಶ್ವರ್ಯ ಅಂತ ಬೇರೆ ಯಾರು ಇರಲಿಲ್ಲ ಅಂತ ಹೇಳಿರಿ. ಹಲ್ಲೆಲೂಯಾ. ನೋಡ್ರಿ, ಈ ಪೂರ್ವ ದಿಕ್ಕಿಗಿರುವಂಥ ಸಾಹುಕಾರಲ್ಲಿ ಆತನಂತ ಸಾಹುಕಾರ ಬೇರೆ ಯಾರೂ ಇರಲಿಲ್ಲರಿ. ಆದರೆ ಒಂದು ಸಮಯ ಬರ್ತದೆ, ಒಂದು ಗಳಿಗೆ ಬರ್ತದೆ, ಒಂದಾದ ನಂತರ ಒಂದು ಎಲ್ಲವೂ ಕೂಡ ಏನಾಗ್ತದಪ್ಪ ಅಂತಂದ್ರೆ, ಯೋಬನಿಂದ ಕಸಿದುಕೊಳ್ಳಲ್ಪಡ್ತದೆ ಅಂತ ಹೇಳಿರಿ. ಹಲ್ಲೆಲೂಯಾ. ನಿನಗಿರುವಂಥ ಎಲ್ಲ ಸವಲತ್ತುಗಳನ್ನು ದೇವರು ತೆಗಿತಾನೆ. ನಿನಗಿರುವಂಥ ಪ್ರತಿಯೊಂದನ್ನು ದೇವರು ಅನುಮತಿಸ್ತಾನೆ ನಿನ್ನಿಂದ ದೂರ ಆಗೋದಕ್ಕೋಸ್ಕರವಾಗಿ. ಕಾರಣ, ನೀನು ನೀತಿ ಅನುಸರಿಸಲಿಕ್ಕೆ ಪ್ರಾರಂಭ ಮಾಡಿದರೆ ನನ್ನ ನೀತಿ ಪರೀಕ್ಷಿಸಲ್ಪಡ್ತದೆ ಅಂತ ಹೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಯೋಬನ ಪುಸ್ತಕ 2ನೇ ಅಧ್ಯಾಯ 9ನೇ ವಚನದಲ್ಲಿ ಕೂಡ ನಾವು ನೋಡ್ತೀವಿ. ಕೊನೆಗೆ ಆತನ ಹೆಂಡತಿ ಬಂದು ಆತನಿಗೆ ಹೇಳ್ತಾನೆ, ಏನು ದೇವ್ರು ಅಂತ ಇದೆಯಾ?
ದೇವರನ್ನು ದೂಷಿಸಿ ನೀನು ಸತ್ತು ಹೋಗೆಂಬುದಾಗಿ ಯೋಬನಿಗೆ ಹೆಂಡತಿ ಕೂಡ ಈ ಮಾತನ್ನು ಹೇಳಿ ಹೋದಂಥ ಸಂದರ್ಭದಲ್ಲಿ ಯೋಬನು ಬೋಕಿಯನ್ನು ತೆಗೆದುಕೊಂಡು ಆತನು ಕೂತ್ಕೊಂಡು ಒಬ್ಬನೇ ಆತನು ಕೂತ್ಕೊಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ಅಣ್ಣನಿಗೆ ಮೋಸ ಮಾಡಿ, ತಂದೆಗೆ ಮೋಸ ಮಾಡಿ ನಾವು ನೋಡ್ತೇವೆ. ಯಾಕೋಬನು ಏನನ್ನಾದರೂ ಸಂಪಾದಿಸಬೇಕೆಂಬುದಾಗಿ ಆತನು ಲಾಬಾನನ ಹತ್ರ ಹೋಗಿ ನಾವು ನೋಡ್ತೇವೆ ಅನೇಕ ಸಂಗತಿಗಳನ್ನು ಆತನು ಸಂಪಾದನೆ ಮಾಡ್ತಾನೆ. ಒಬ್ಬ ಹೆಂಡತಿ ಇಲ್ಲದೆ 4 ಜನ ಹೆಂಡತಿಯರನ್ನು ಸಂಪಾದಿಸಿಕೊಳ್ತಾನೆ. 10-12 ಜನ ಮಕ್ಕಳನ್ನು ಆತನು ಸಂಪಾದನೆ ಮಾಡ್ಕೊಳ್ತಾನೆ. 2 ಪಾಳೆಗಳಿಗೆ ಆತನು ಒಡೆಯನಾಗ್ತಾನೆ. ಆದ್ರೆ ನಂಗೆ ಗೊತ್ತಿಲ್ಲ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರು ಯಾಕೋಬನನ್ನು ಸಂಧಿಸಬೇಕಪ್ಪ ಅಂತಂದ್ರೆ, ದೇವರು ಯಾಕೋಬನನ್ನು ಆಶೀರ್ವಾದ ಮಾಡಬೇಕಪ್ಪ ಅಂತಂದ್ರೆ, ಅವನಿದ್ದಂಥ ಸ್ಥಿತಿಯಲ್ಲಿ ದೇವರು ಆತನನ್ನು ಸಂಧಿಸ್ಲಿಕ್ಕೆ ಇಷ್ಟಪಡಂಗಿಲ್ಲ. ಅದಕ್ಕೆ ನಾವು ನೋಡ್ತೇವೆ ಯಾಕೋಬನ ಜೀವಿತದಲ್ಲಿ ಇಷ್ಟೆಲ್ಲ 4 ಜನ ಹೆಂಡತಿಯರು, ಅನೇಕ ದಾಸಿಯರು, ಅನೇಕ ಒಂಟೆಗಳು, ಕುದುರೆಗಳು, ಅನೇಕ ಮೇಕೆಗಳು, ಸಮೃದ್ಧಿಯಾದಂಥ ಆಸ್ತಿ ಸಂಪಾದನೆ ಮಾಡಿಕೊಂಡು 2 ಪಾಳೆಗಳ ಮುಂದೆ ಆತನ ರಾಜನಡಿಗೆ ಎಂದು ಬರುವಂಥ ಸಂದರ್ಭದಲ್ಲಿ ಆತನ ಗುಂಡಿಗೆಯಲ್ಲಿ ಒಂದು ಭಯ ಕಾಡ್ತಾ ಇರ್ತದೆ ಅಂತ ಹೇಳಿದ್ರೆ. ಹಲ್ಲೆಲೂಯಾ. ಎಲ್ಲಿ ನಮ್ಮ ಅಣ್ಣ ಬಂದ ನನ್ನ ಮೇಲೆ ದಾಳಿ ಮಾಡ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ಯಾವಾಗ ಯಾಕೋಬನು ಆತನ ಗುಂಡಿಗೆಯಲ್ಲಿ ಭಯ ಪ್ರಾರಂಭ ಆಗ್ತದೋ ತನ್ನ ಜೀವಿತದಲ್ಲಿ ಆತನ ಒಂದು 2 ಪಾಳೆಗಳನ್ನು ಆತನು ಬೇರೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅಂತ ಹೇಳಿದ್ರೆ. ಹಲ್ಲೆಲೂಯಾ. ನಾವು ನೋಡ್ತೇವೆ 2 ಪಾಳೆಗಳು ಹೋಗ್ತವೆ, ಎಲ್ಲ ಮಕ್ಕಳು ಹೋಗ್ತಾರೆ, ಎಲ್ಲ ಹೆಂಡತಿಯರು ಹೋಗ್ತಾರೆ, ಎಲ್ಲ ದಾಸಿಯರು ಹೋಗ್ತಾರೆ. ದೇವರ ವಾಕ್ಯದಲ್ಲಿ ನೋಡ್ತೇವೆ ಕಡೆಯದಾಗಿ ಯಾಕೋಬನು ಒಬ್ಬನೇ ಆದನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಯಾಕೋಬನು ಒಬ್ಬಂಟಿಕನಾದನು ಒಬ್ಬ ಕೊಳೆ ಹತ್ರ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರ ದೃಷ್ಟಿಯಲ್ಲಿ ನೀನು ನೀತಿವಂತನ ಇದ್ದೀಯಪ್ಪ ಅಂತಂದ್ರೆ, ನೀನು ನೀತಿವಂತಳಾಗಿದ್ದೆಪ್ಪ ಅಂತಂದ್ರೆ, ನನ್ನ ಪ್ರೀತಿ ದೇವರ ಮಗಳೇ, ದೇವರ ಮಗನೇ, ನೀನು ಸಿದ್ಧನಾಗಿದ್ದೀಯಾ, ನೀನು ಸಿದ್ಧಳಾಗಿದ್ದೀಯಾ? ಜೀವಿತದಲ್ಲಿ ಒಂಟಿತನವನ್ನು ಅನುಭವಿಸ್ಬೇಕಾಗ್ತದೆ. ದೇವರು ನಮಗಿರುವಂಥ ಅನೇಕ ಸುಖ, ಅನೇಕ ಸವಲತ್ತುಗಳನ್ನು ದೇವರು ನಮ್ಮಿಂದ ತೆಗಿತಾನೆ ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ ನೀನು ಸಿದ್ಧನಾಗಿದ್ದೀಯಾ? ಆ ಸಂದರ್ಭದಲ್ಲಿ ನೀನು ಸಿದ್ಧಳಾಗಿದ್ದೀಯಾ? ಇದು ನೀತಿವಂತರಿಗಿರುವಂಥ ಗುರುತು. ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, ಈ ನೀತಿವಂತಳು ಸಾಕ್ಷಿಯನ್ನು ಗುರುತೇನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತ ಸಂದರ್ಭದಲ್ಲಿ ನಾವು ನೋಡ್ತೇವೆ. ಯೋಹಾನ್ ಬರೆಸುವ ವಾರ್ತೆ 6ನೇ ಅಧ್ಯಾಯ 66ನೇ ವಚನ ಪ್ರಕಾರವಾಗಿ ನೀತಿವಂತರು ಆದವರೆಲ್ಲರೂ ಕೂಡ ಒಂಟಿತನ ಅನುಭವಿಸ್ಬೇಕಾಗ್ತವ್ರೆ. ನೀತಿವಂತ ಆಗಿ ಜೀವಿಸಲು ಮನಸ್ಸು ಮಾಡಿದವರೆಲ್ಲರೂ ಕೂಡ ಒಂದು ದಿವಸ ಒಂಟಿತನ ಅನುಭವಿಸ್ಬೇಕಾಗ್ತದೆ. ನೆನಪಿಟ್ಕೋರಿ, ನೀವು ನಿಮಗಿರುವಂಥ ಎಲ್ಲ ಸವಲತ್ತುಗಳು ಹೋಗ್ತವ್ರೆ. ಸಿದ್ಧನಾಗಿದ್ದೀಯಾ? ತಯಾರಾಗಿದ್ದೀಯಾ? ನೀತಿವಂತರಂದ್ರೆ ಇವ್ರಿಗೆ ಅಂತಾರೆ. ನೀತಿವಂತರಂದ್ರೆ ಯಾರಿಗಂತಾರ? ಇವ್ರಿಗೆ ನೀತಿವಂತರಾಗ್ತಾರೆ ಅಂತೇಳಿ, ಇವ್ರಿಗೆ ನೀತಿವಂತರೆಂಬ ಹೆಸರು ಬರ್ತದೆ ಅಂತೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲರೂ ನನ್ನ ಜೊತೆ ಇದ್ದೀರಾ? ಕೊನೆಯದಾಗಿ 4ನೇದು ನೋಡಿಕೊಂಡು ನಾವು ಪ್ರಾರ್ಥನೆಗೆ ಹೋಗೋಣ. ಬನ್ನಿ, ನಾವೆಲ್ಲರೂ ಕೂಡ ದೇವರ ವಾಕ್ಯದಿಂದ ನಾವು ನೋಡೋಣ. ಈ ಸಮಯದಲ್ಲಿ ಆದಿಕಾಂಡ 31ನೇ ಅಧ್ಯಾಯದ ಕಡೆಗೆ ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ಆದಿಕಾಂಡ 31ನೇ ಅಧ್ಯಾಯದ ಕಡೆಗೆ ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ಕೊನೆಯದಾಗಿ ಲಾಸ್ಟ್ ಆಗಿ ನೀತಿವಂತನಿಗಿರುವಂಥ 4ನೇ ಗುರುತು. ನೀನು ನೀತಿವಂತನಾಗಿದ್ಯಾ, ನೀನು ನೀತಿವಂತಳಾಗಿದ್ಯಾ, ನಾನು ನೀತಿವಂತನಾಗಿದ್ದೀನ ಅನ್ನೋದಕ್ಕೆ ಲಾಸ್ಟ್ ಫೈನಲ್ ಆಗಿ ಕೊನೆಯದಾಗಿ ಇನ್ನೊಂದು ಗುರುತು ಏನೆಂಬುದಾಗಿ ನೋಡಿಕೊಂಡು ನಾವೆಲ್ಲರೂ ಹೋಗೋಣ. ಜೆನೆಸಿಸ್ ಆದಿಕಾಂಡ 31ನೇ ಅಧ್ಯಾಯ 40ನೇ ವಚನ. ಯಾರಾದರೂ ಗಟ್ಟಿಯಾಗಿ ಹೋದ್ರಮ್ಮ? 31ನೇ ಅಧ್ಯಾಯ 40ನೇ ವಚನ. ಹಗಲಲ್ಲಿ ಬಿಸಿಲಿನಿಂದಲೂ ಇರುಳಲ್ಲಿ ಚಳಿಯಿಂದಲೂ ಬಾಧೆ ಪಟ್ಟೆನು. ನಿದ್ದೆ ಮಾಡುವುದಕ್ಕಾದರೂ ಅವಕಾಶವಾಗಲಿಲ್ಲ. ನನ್ನ ಸ್ಥಿತಿ ಹೀಗಿತ್ತು. 20 ವರ್ಷ ನಿನ್ನ ಮನೆಯಲ್ಲಿದ್ದೇನು. ನಿನ್ನ ಇಬ್ಬರ ಹೆಣ್ಣು ಮಕ್ಕಳಿಗಾಗಿ 14 ವರ್ಷವು ನಿನ್ನ ಆಡು ಕುರಿಗಳಿಗಾಗಿಯೂ 6 ವರ್ಷವು ಸೇವೆ ಮಾಡಿದೆನು. ನೀನು 10 ಸಾರಿ ನನ್ನ ಸಂಬಳವನ್ನು ಬದಲಾಯಿಸಿದ್ದಿ. ನನ್ನ ಹಿರಿಯರ ದೇವರು ಅಂದರೆ ಅಬ್ರಹಾಮನ ದೇವರು ಇಸಾಕನು ಭಯಭಕ್ತಿಯಿಂದ ಸೇವಿಸುವ ದೇವರಾಗಿರುವ
ಆತನು ನನ್ನ ಪಕ್ಷದಲ್ಲಿ ಇರದಿದ್ದರೆ ನಿಶ್ಚಯವಾಗಿ ನೀನು ನನ್ನನ್ನು ಬರಿಗೈಯಿಂದ ಕಳುಹಿಸುತ್ತಿದ್ದಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೇವೆ ಪ್ರೀತಿಯ ಸಹೋದರನೇ, ಪ್ರೀತಿ ಸಹೋದರಿ, ನಾಲ್ಕನೇದಾಗಿ ನೀನು ನೀತಿವಂತನು, ನೀನು ನೀತಿವಂತಳು, ನಾನು ನೀತಿವಂತನು. ನಾವೆಲ್ಲರೂ ನೀತಿವಂತರು ಎಂಬುದಾಗಿ ನಮಗೂ ನಿಮಗೂ ಇರುವಂಥ ನಾಲ್ಕನೇ ಪ್ರೂಫ್ ಏನಂದ್ರೆ, ನಾಲ್ಕನೇ ಒಂದು ಪ್ರೂಫ್, ನಾಲ್ಕನೇ ಒಂದು ಏನ್ ನಾನು ನೀನು ನೀತಿವಂತರು ಎಂಬುದಾಗಿ ನಾವು ನೋಡುವಂಥ ಸಂದರ್ಭದಲ್ಲಿ ಯಾಕೋಬನ ಜೀವಿತ ನಾವು ನೋಡ್ತಾ ಇದ್ದೇವೆ, ಯಾಕೋಬನ ಬದುಕನ್ನಲ್ಲಿ ನೋಡ್ತಾ ಇದ್ದೇವೆ, ಯಾಕೋಬನ ಪರಿಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾಕೋಬನ ಹೇಳ್ತಾ ಇದ್ದಾನೆ, ಲಾಬಾನನಿಗೆ ಆತನು ನಾನು ನಿನ್ನ ಮನೆಯಲ್ಲಿ 20 ವರ್ಷ ಕಷ್ಟಪಟ್ಟು ನಾನು ನಿನಗಾಗಿ ಸೇವೆ ಮಾಡಿದ್ದೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. 20 ವರ್ಷ ನಾನು ನಿನ್ನ ಮನೆಯಲ್ಲಿ ಹಗಲು ಬೆಂಕಿ ಅಂತ ಬಿಸಿಲು, ಇರುಳು, ಮಂಜುಗಡ್ಡೆ, ಚಳಿ, ಇಷ್ಟೊಂದು ಭಯಂಕರವಾದಂಥ ವಾತಾವರಣದಲ್ಲಿ ನಾನು ನಿನ್ನ ಮನೆಯಲ್ಲಿ 20 ವರ್ಷ ನಿನಗಾಗಿ ನಾನು ಸೇವೆ ಮಾಡಿದ್ದೇನೆ. 20 ವರ್ಷ ನಿಯತ್ತಾಗಿ ನಾನು ದುಡಿದಿದ್ದೇನೆ. ನಿನ್ನ 2 ಹೆಣ್ಣು ಮಕ್ಕಳಿಗಾಗಿ 14 ವರ್ಷ ನನ್ನ ಜೀವಿತದಲ್ಲಿ ಬೆವರನ್ನು ಸುರಿಸಿದ್ದೇನೆ. 6 ವರ್ಷ ನಿನ್ನ ಕುರಿಗಳನ್ನು ಕಾಯ್ದಕ್ಕೋಸ್ಕರ ನಾನು ವೆಚ್ಚ ಮಾಡಿದ್ದೇನೆ. ನಾನು ಒಟ್ಟಾರೆ ಹೇಳಬೇಕಪ್ಪ ಅಂತಂದ್ರೆ, ನನ್ನ ಜೀವಿತದ, ನನ್ನ ಯೌವನ ಕಾಲದ 20 ವರ್ಷಗಳೆಲ್ಲ ನಿನ್ನ ಮನೆಯಲ್ಲಿ ನಿನ್ನ ಮಕ್ಕಳಿಗಾಗಿ, ನಿನ್ನ ಹೆಣ್ಣು ಮಕ್ಕಳಿಗಾಗಿ, ನಿನ್ನ ಕುರಿಗಳಿಗಾಗಿ ನಾನು ಜೀವಿತವನ್ನೇ ತ್ಯಾಗ ಮಾಡಿ ನಾನು ದುಡಿದಿದ್ದೇನೆ. ಬಟ್ 20 ವರ್ಷ ನಿನಗೆ ಸೇವೆ ಮಾಡದಂತ ನನಗೆ, 20 ವರ್ಷ ನಿನ್ನ ಮಕ್ಕಳಿಗೆ ಸೇವೆ ಮಾಡಂತ ನನಗೆ, ನನ್ನ ಜೀವಿತದಲ್ಲಿ ನನ್ನ ಬಂದಂತ ಪ್ರತಿಫಲ ಏನು, ನೀನು ಕೊಟ್ಟಂತ ಬಹುಮಾನ ಏನೆಂಬುದಾಗಿ ನಾನಿವತ್ತು ನನ್ನ ಜೀವಿತವನ್ನು ನೋಡುವಂತ ಸಂದರ್ಭದಲ್ಲಿ ನನ್ನನ್ನು ನೀನು 10 ಸಲ ಮೋಸ ಮಾಡಿದ್ದೀಯ ಎಂಬುದಾಗಿ ಆತನು ಯಾಕೋಬನು ಹೇಳ್ತಾ ಇದ್ದಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ನನಗೆ 10 ಸಲ ನೀನು ಮೋಸ ಮಾಡಿದ್ದೀಯ ಎಂಬುದಾಗಿ ಯಾಕೋಬನು ಹೇಳ್ತಾ ಇದ್ದಾನೆ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ದೇವರು ಈ ವಾಕ್ಯದಿಂದ ನನಗೆ ಏನು ಮಾತಾಡಿದನಪ್ಪ ಅಂದ್ರೆ, ದೇವರ ವಾಕ್ಯದಿಂದ ಯಾವ ಪ್ರತ್ಯಕ್ಷತೆ ದೇವರನ್ನು ಕೊಟ್ಟಿದ್ದಾನಪ್ಪ ಅಂತಂದ್ರೆ, ಒಂದು ವೇಳೆ ನೀನು ನೀತಿವಂತನಾಗಿ ಬದುಕಲಿಕ್ಕೆ ಪ್ರಾರಂಭ ಮಾಡಿದೆಪ್ಪ ಅಂತಂದ್ರೆ, ನೀನು ನೀತಿವಂತನಾಗಿ ಬದುಕಲಿಕ್ಕೆ ಪ್ರಾರಂಭ ಮಾಡಿದೆಪ್ಪ ಅಂತಂದ್ರೆ, ದೇವರ ನೀತಿಯನ್ನು ಅನುಸರಿಸಲಿಕ್ಕೆ ನೀನು ಪ್ರಾರಂಭ ಮಾಡಿದೆಪ್ಪ ಅಂದ್ರೆ, ದೇವರ ನೀತಿಯಲ್ಲಿ ನೀನು ಬದುಕಲಿಕ್ಕೆ ನೀನು ಪ್ರಾರಂಭ ಮಾಡಿದೆಪ್ಪ ಅಂತಂದ್ರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಲೋಕದಲ್ಲಿ ನಮಗೆ ನಾವು ನೋಡ್ತೇವೆ, ಇವತ್ತು ನಮ್ಮ ಸ್ವಂತ ಬಂಧುಗಳೇ ನಮಗೆ ಮೋಸ ಮಾಡ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ನೀತಿವಂತರಿಗೆ ನಾವು ನೋಡ್ತಿದ್ವಿ, ಎಲ್ಲಿಂದ ಮೋಸ ಆಗ್ತದಪ್ಪ ಅಂತಂದ್ರೆ, ಯಾರು ಮೋಸ ಮಾಡ್ತಾರಪ್ಪ ಅಂತಂದ್ರೆ, ರಕ್ತ ಸಂಬಂಧಿಕರಿಂದ, ಬಂಧು ಬಳಗದವರಿಂದ ಇವತ್ತು ನಾವು ನೋಡ್ತಿದ್ದೇವೆ ನೀತಿವಂತನು ಹೆಚ್ಚಾಗಿ ಮೋಸ ಹೋಗ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ, ನನ್ನ ಪ್ರೀತಿದವರ ಮಕ್ಕಳೇ, ನಮಗಾಗದವರು ನಮಗೆ ಮೋಸ ಮಾಡಿದ್ರೆ ಅಂದ್ರೆ ಪರವಾಗಿಲ್ಲ, ನಮ್ಮ ವಿರೋಧಿಗಳು ನಮಗೆ ಮೋಸ ಮಾಡಿದರೆ ಅಂದ್ರೆ ಪರವಾಗಿಲ್ಲ, ನಮ್ಮನ್ನು ದ್ವೇಷಿಸುವವರು ನಮಗೆ ಮೋಸ ಮಾಡಿದರೆ ಅಂದ್ರೆ ಪರವಾಗಿಲ್ಲ, ನಮ್ಮನ್ನು ವಿನಾಕಾರಣ ನಮ್ಮನ್ನು ಅರ್ಥ ಮಾಡಿಕೊಳ್ಳದವರು ನಮಗೆ ಮೋಸ ಮಾಡಿದರೆ ಅಂದ್ರೆ ಇದರ ಏನು ನಾವು ಆತಂಕ ಪಡುವ ವಿಷಯನೇ ಇಲ್ಲ. ಇದ್ರಾಗ ಕಾರಣ ಏನಪ್ಪ ಅಂದ್ರೆ, ಅವ್ರ ಕೆಲಸನೇ ಮೋಸ ಮಾಡುವಂತ ಕೆಲಸ, ಅವರು ಮೋಸಗಾರರಿದ್ದಾರೆ, ಅವರು ಮೋಸ ಮಾಡುವುದೇ ಅವ್ರ ಕೆಲಸ, ಅದಕ್ಕಾಗಿ ಅವರು ಮೋಸನೇ ಮಾಡಿದ್ದಾರೆ. ಇದ್ರಾಗ ಏನು ವ್ಯತ್ಯಾಸ ಇಲ್ಲ. ಬಟ್ ಸಮಸ್ಯೆ ಎಲ್ಲಿದೆಪ್ಪ ಅಂತಂದ್ರೆ, ಯಾವಾಗ ಸಮಸ್ಯೆ ಎಲ್ಲಿ ಪ್ರಾರಂಭ ಆಗ್ತದಪ್ಪ ಅಂತಂದ್ರೆ, ಯಾವಾಗ ನೀನು ನಾನು ಲೋಕದ ವ್ಯವಹಾರವನ್ನು ಬಿಟ್ಟು, ನಾನು ನೀನು ಲೋಕವನ್ನು ಬಿಟ್ಟು, ನಾನು ನೀನು ದೇವರಿಗೆ ಭಯಪಟ್ಟು, ದೇವರು ನೀತಿವಂತನಾಗಿದ್ದಾನೆ ನಾನು ಕೂಡ ನೀತಿವಂತನಾಗಬೇಕು, ದೇವರು ನೀತಿವಂತನಾಗಿದ್ದಾನೆ ನಾನು ಕೂಡ ನೀತಿವಂತಳಾಗಿರ್ಬೇಕು, ದೇವರ ನೀತಿಯಲ್ಲಿ ನಾನು ಬದುಕಬೇಕು, ದೇವರ ನೀತಿಯನ್ನು ನಾನು ಅನುಸರಿಸಬೇಕು ಎಂಬುದಾಗಿ ಯಾವಾಗ ನಾನು ನೀನು ತೀರ್ಮಾನ ಮಾಡ್ತೀವೋ, ಆವಾಗ ನಾವು ನೋಡ್ತೇವೆ ನಮಗೆ ಯಾವಾಗ ಪೇನ್ ಆಗ್ತದಪ್ಪ ಅಂತಂದ್ರೆ, ನಮ್ಮವರು ಎಂಬುದಾಗಿ ನಾವು ನಂಬಿದಂಥವರು, ನನ್ನವರೇ ಎಂಬುದಾಗಿ ನಂಬಿದಂಥವರು, ನಮ್ಮವರೇ ನಂಬಿಗಸ್ತರು ಇವರು ಎಂಬುದಾಗಿ ಹೆಸರುವಾಸಿ ಆದಂಥವರು, ಇವರು ನನಗೆ ಮೋಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಇವರು ನನಗೆ ಕೈ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಇವರು ನನಗೆ ಕೈ ಎತ್ತಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ನಾವು ಯಾರು ನಂಬಿಗಸ್ತರು, ಇವರು ನಮ್ಮವರು, ಇವರು ನಮ್ಮವರೇ, ಇವರು ನನ್ನವರು ಅಂತೇಳಿ ಯಾವಾಗ ನಾವು ನಂಬಿರ್ತೀವೋ, ಮತ್ತು ಅದಕ್ಕಿಂತ ಹೆಚ್ಚಾಗಿ ನಮ್ಮಿಂದ ಒಳ್ಳೆಯದನ್ನು ಹೊಂದಿ, ನಾವು ಮಾಡಿರುವಂಥ ಒಳ್ಳೆಯದನ್ನು ಅವ್ರ ಮನಸ್ಸಿನಲ್ಲಿ ಇಟ್ಕೊಳ್ಳದೆ, ನಾವು ಮಾಡಿರುವಂಥ ಒಳ್ಳೆತನ ಅವ್ರ ಲೆಕ್ಕಕ್ಕೆ ಬರದೆ ಯಾವ ರೀತಿಗೆ ಮೋಸ ಮಾಡ್ತಾರೆ ನೋಡ್ರಿ, ಅದು ನಿಜವಾದಂಥ ಪೇನ್ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಅನ್ಯರು ಮೋಸ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ, ಜನರು ಮೋಸ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ. ಆದರೆ ಇವತ್ತು ಒಬ್ಬ ವಿಶ್ವಾಸಿ ಜೀವಿತಕ್ಕೆ ಯಾವಾಗ ಘಾತಕ ಅನಿಸ್ತದಪ್ಪ ಅಂದ್ರೆ,
ಒಬ್ಬ ವಿಶ್ವಾಸಿ ಜೀವಿತದಲ್ಲಿ ಯಾವಾಗ ನೋವು ಬರ್ತದಪ್ಪ ಅಂತಂದ್ರೆ, ಯಾವಾಗ ಆತನ ಜೀವಿತದಲ್ಲಿ ಪೇನ್ಫುಲ್ ಆಗ್ತಾನಪ್ಪ ಅಂದರೆ, ನನ್ನವರು ಎಂಬುದಾಗಿ ನಂಬಿದಂಥವ್ರು, ನಮ್ಮಿಂದ ಎಲ್ಲ ಒಳ್ಳೆಯದನ್ನು ಹೊಂದಿದಂಥವ್ರು ಯಾವಾಗ ನಮಗೆ ಮೋಸ ಮಾಡ್ತಾರಲ್ರಿ, ಅವಾಗ ಏನಾಗ್ತದಪ್ಪ ಅಂತಂದರೆ ನಮ್ಮ ಜೀವಿತದಲ್ಲಿ ಭಯಂಕರವಾದಂಥ ಒಂದು ನೋವು ಬರ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಆದರೆ ಜ್ಞಾಪಕದಲ್ಲಿ ಇಟ್ಕೋ, ಈ ಮಾತುಗಳನ್ನು ಕೇಳುವಂಥ ತಂಗಿ, ಈ ಮಾತುಗಳನ್ನು ಕೇಳುವಂಥ ತಮ್ಮ, ಒಂದು ಮಾತು ನೆನ್ಪಿಟ್ಕೋ. ಒಂದು ವೇಳೆ ನೀನು ನೀತಿವಂತ ನಿಜವಾಗಿ ಆಗಿದ್ಯಾ, ನೀನು ನೀತಿವಂತಳಾಗಿದ್ಯಾ, ನೀನು ನೀತಿವಂತನಾಗಿದ್ಯಾ, ಇದು ನಿನಗೆ ಕಟ್ಟಿಟ್ಟ ಬುತ್ತಿ. ಇದು ನೀತಿವಂತರಿಗೆ 4ನೇ ಗುರ್ತೇನೆಂದರೆ, ಪ್ರೂಫ್ ಏನಪ್ಪ ಅಂದರೆ, ನನ್ನವರೇ ನಮ್ಮವರೇ. ಈ ನೀತಿವಂತನು ಸ್ವಂತ ಜನರಿಂದ ಆತನು ಮೋಸ ಹೋಗ್ತಾನಂತೇಳಿರಿ. ಹಲ್ಲೆಲೂಯಾ.